Now, demography. Next topic, demography. ಇದು ಹ್ಯೂಮನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು. ನಾವು ಜಿಯೋಗ್ರಫಿ ಡೆಫಿನೇಷನ್ ನೋಡಿದ್ರೆ ಹ್ಯೂಮನ್ ಮತ್ತೆ ಆ ಒಂದು ಸೆಟಲ್ಮೆಂಟ್ ಏರಿಯಾಸ್ ಲ್ಯಾಂಡ್ ಇದೆಯಲ್ಲ ಅವೆರಡರ ಮಧ್ಯೆ ಎನ್ವಿರಾನ್ಮೆಂಟ್ ಮತ್ತೆ ಪೀಪಲ್ ಮಧ್ಯೆ ಒಳ್ಳೆ ರಿಲೇಶನ್ಶಿಪ್ ಬೆಳೆಯೋದಕ್ಕೆ ನಾವೇನಂತ ಕರಿತೀವಿ, ಜಿಯೋಗ್ರಫಿ ಅಂತ ಕರಿತೀವಿ. ಈ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟಲ್ಲಿ ನಾವು ಸ್ವಲ್ಪ ಒಂದು ಟಾಪಿಕ್ಸ್ ಅನ್ನ ನೋಡಿದಾಗ ಅಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮತ್ತೆ ಇಂಡಿಯನ್ ಓಷನ್, ರಿವರ್ ಸಿಸ್ಟಮ್, ಸಾಯಿಲು ಇನ್ನೊಂದು ಕವರ್ ಆಗಿತ್ತು. ಇಲ್ಲಿ ನಾವು ಡೆಮೋಗ್ರಫಿ ಅಂದ್ರೆ ಡೆಮೋ ಅಂದ್ರೆ ಏನು, ಪೀಪಲ್ ಅಂತ ಅರ್ಥ, ಮನುಷ್ಯ. ಗ್ರಫಿ ಅಂತ ಹೇಳಂದ್ರೆ ಡಿಸ್ಕ್ರೈಬ್, ಸ್ಟಡಿ ಮಾಡೋದು, ಮನುಷ್ಯನ ಒಂದು ಪಾಪ್ಯುಲೇಷನ್ ಅವ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ಸ್ಟಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಯಾವ ರೀಜನ್ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಯಾವ ರೀಜನ್ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ UPSC ಕ್ವಶನ್ ಕೇಳಿದ್ರು 2024. ಕ್ವಶನ್ ಏನಂತಿತ್ತು ಅಂತ ಹೇಳಿದ್ರೆ ಬರ್ತ್ ರೇಟ್ ರೀಸೆಂಟ್ ಆಗಿ ಡಿಕ್ಲೈನ್ ಆಗ್ತಾರಂತ ಕಂಟ್ರೀಸ್ ಯಾವುದು ಅಂತ ಕೇಳ್ಬೋದು. ಇದು ಒಂದು ಕಾಮನ್ ಸೆನ್ಸ್ ಕ್ವಶನ್. ಏನು ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಚಾಯ್ಸ್ ಕೊಟ್ಟಿದ್ರು. ಇಟಲಿ, ಜಪಾನು, ಸೌತ್ ಕೊರಿಯಾ ಮತ್ತೆ ನಮೀಬಿಯಾ, ಇನ್ನೊಂದು ಕೊಟ್ಟಿದ್ರು. ಆಫ್ರಿಕನ್ ಕಂಟ್ರೀಸ್ ಎಲ್ಲ ಕೂಡ ಇನ್ನು ದಟ್ ವಾಸ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಸೌತ್ ಆಫ್ರಿಕಾ ಬಿಟ್ಟರೆ ಉಳಿದಿದೆ ಮ್ಯಾಕ್ಸಿಮಮ್ ಎಲ್ಲ ಕಂಟ್ರೀಸ್ ಕೂಡ ದಟ್ ವಾಸ್ ಲೋ ಡೆವಲಪ್ಡ್ ಕಂಟ್ರೀಸ್. ಓಕೆನಾ. ಡೆವಲಪಿಂಗ್ ಕಂಟ್ರೀಸ್ ಲಿಸ್ಟಲ್ಲಿ ಸೌತ್ ಆಫ್ರಿಕಾ ಇವೆಲ್ಲ ಮೂವ್ಮೆಂಟ್ ಆಗ್ತಾ ಇರೋದು. ಹೈಲಿ ಡೆವಲಪ್ಡ್ ಯಾವುದೂ ಇಲ್ಲ, ಅಷ್ಟೊಂದು ಟೆಕ್ನಾಲಜಿ ಇರುವಂಥ ಕಂಟ್ರೀಸ್ ಇಲ್ಲ. ಸೊ ನಮೀಬಿಯಾನೆಲ್ಲ ತೆಗೆದುಬಿಟ್ರೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಯಾವ ಕಂಟ್ರೀಸಲ್ಲಿ ಬರ್ತ್ ರೇಟ್ಸು ತುಂಬ ಕಮ್ಮಿ ಇರುತ್ತೆ ಅಂದರೆ ಹೈಲಿ ಟೆಕ್ನಿಕಲ್ ಆಗಿ ಗ್ರೋ ಆಗಿರುವಂಥ ಕಂಟ್ರೀಸ್ ಅಂದರೆ ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇದಾವಲ್ಲ. ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಓಕೆನಾ, ಇಟಲಿ ಆಗಿರ್ಬೋದು, ಮತ್ತು ಈ ಕಂಟ್ರೀಸ್ ಇದಾವಲ್ಲ ಇವುಗಳೆಲ್ಲ ಏನು ಅಂತೇಳಿ ಅಂದರೆ ಪಾಪ್ಯುಲೇಷನ್ ಅಂದರೆ ಎಲ್ಲಿ ಟೆಕ್ನಾಲಜಿ ಜಾಸ್ತಿ ಅಡಾಪ್ಟ್ ಆಗ್ತಾ ಇದೆ, ಪಾಪ್ಯುಲೇಷನ್ ಆಲ್ರೆಡಿ ಡೌನ್ ಆಗ್ತದೆ, ಅಂದರೆ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದಾರೆ, ಯೂತ್ಸ್ ಕಮ್ಮಿ ಇದ್ದಾರೆ. ಸೊ ಅಲ್ಲಿ ಬರ್ತ್ ರೇಟ್ ಆಬ್ವಿಯಸ್ಲಿ ಡೌನ್ ಇರ್ತದೆ. ಸೊ ಅದನ್ನು ಕೇಳಿದರು. ಸೊ ಅದರ ಬಗ್ಗೆ ಈ ಟಾಪಿಕಲ್ಲಿ ಕವರ್ ಆಗ್ತದೆ. ಓಕೆನಾ. ಇಲ್ಲಿ ಡೆಮೋಗ್ರಫಿ ಪ್ಯಾರಾಮೀಟರ್ಸು ಏನೇನು ಬರುತ್ತೆ ಅಂತ ಹೇಳಿದಾಗ ಸೈಜು, ಸ್ಟ್ರಕ್ಚರು, ಮೂಮೆಂಟ್ ಆಫ್ ಪಾಪ್ಯುಲೇಷನ್ ಓವರ್ ಸ್ಪೇಸ್ ಆ್ಯಂಡ್ ಟೈಮ್. ಎಷ್ಟು ಸೈಜ್ ಇದ್ದಾರೆ, ಸೈಜ್ ಅಂದರೆ ದಪ್ಪ ಸಣ್ಣ ಅಂತಲ್ಲ, ಸೈಜ್ ಅಂದರೆ ಪಾಪ್ಯುಲೇಷನ್ ಸೈಜ್. ಓಕೆನಾ. ಫಾರ್ ಎಕ್ಸಾಂಪಲು 100 ಜನ ಇದ್ದಾರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ, ಅಥವಾ 1000 ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಪ್ಯುಲೇಷನ್ ಎಷ್ಟು, ಸೈಜ್ ಎಷ್ಟು ಅಂತ ಕೇಳ್ತಾರೆ. ಸ್ಟ್ರಕ್ಚರು ಮತ್ತು ಮೂಮೆಂಟ್ಸ್ ಆಫ್ ಪಾಪ್ಯುಲೇಷನ್ ಅಂದರೆ ಅವರ ಒಂದು ಬೇಸಿಕ್ ನೀಡ್ಸು ಅಥವಾ ಸಮ್ ಅದರ್ ಪ್ಯಾರಾಮೀಟರ್ಸ್, ಎಕನಾಮಿಕಲ್ ಇಶ್ಯೂಸಿಂದ ಏನಾಗ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೈಗ್ರೇಟ್ ಆಗ್ತಾ ಇರ್ತಾರೆ. ಓಕೆನಾ. ಸೊ ಅದಕ್ಕೆ ಮೂಮೆಂಟ್ ಆಫ್ ಪಾಪ್ಯುಲೇಷನ್ ಓವರ್ ಸ್ಪೇಸ್ ಆ್ಯಂಡ್ ಟೈಮ್ ಇದು ಬರುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ವಾಸ್ ರಿಕ್ವೈರ್ಡ್ ಟು ಸ್ಟಡಿ ದ ಡೆಮೋಗ್ರಫೀಸ್ ಅಂತ ಬಂದಾಗ ಫಸ್ಟ್ ಒನ್ ಪಾಪ್ಯುಲೇಷನ್ ಸೈಜ್ ಆಲ್ರೆಡಿ ಹೇಳಿದೆ, ಡೆನ್ಸಿಟಿ, ಓಕೆ, ಆ್ಯಂಡ್ ಏಜ್ ಸ್ಟ್ರಕ್ಚರ್, ದೆನ್ ಬರ್ತ್ ರೇಟು, ಡೆತ್ ರೇಟನ್ನು ಮೊಟಾಲಿಟಿ ಅಂತ ಕರೀತಾರೆ, ಲಿಕ್ವಿಡಿಟಿ ಅಂತ ಹೇಳಿದ್ರೆ ಬರ್ತ್ ರೇಟ್ ಅಂತ ಕರೀತಾರೆ, ಆ್ಯಂಡ್ ಸೆಕ್ಸ್ ರೇಷಿಯೋ. ಇವು ವೆರಿ ವೆರಿ ಇಂಪಾರ್ಟೆಂಟು. ಈ ಫ್ಯಾಕ್ಟರ್ಸ್ ಮೇಲೆ ಪ್ರಿಲಿಮ್ಸಲ್ಲಿ ಎಕ್ಸಾಮ್ ಕೇಳ್ತಾರೆ. ಸಿಂಪಲ್ ಆಗಿರುತ್ತೆ ಕ್ವಶನು. ಯಾವ ಥರ ಅಂತ ಹೇಳಿದ್ರೆ ಬರ್ತ್ ರೇಟ್ ಅಂದರೆ ಏನು, ಇದನ್ನೇ ಕೇಳಿದ್ದಾರೆ ಲಾಸ್ಟ್ UPSC ಕ್ವಶನ್. ಸೆಕೆಂಡ್ ಒನ್ನು ಡೆತ್ ರೇಟ್ ಅಂದರೆ ಏನು, ನಿಯೋನಿತಲ್ ರೇಟ್ ಅಂದರೆ ಏನು, ದಟ್ ವಾಸ್ ಬರ್ತ್ ರೇಟಾ ಡೆತ್ ರೇಟಾ, ಅಥವಾ ಮೋಟಾಲಿಟಿ ಅಂದರೆ ಏನು, ಮೆಟರ್ನಲ್ ಮೋಟಾಲಿಟಿ ರೇಟ್ ಎಷ್ಟಿದೆ, ಪ್ರೆಸೆಂಟ್ ಮೆಟರ್ನಲ್ ಮೋಟಾಲಿಟಿ ಇಂಡಿಯಾದಲ್ಲಿ ಎಷ್ಟಿದೆ, ವರ್ಲ್ಡಲ್ಲಿ ಎಷ್ಟಿದೆ. ಓಕೆನಾ. ಸೊ ಸೆಕ್ಸ್ ರೇಷಿಯೋ ಎಷ್ಟಿದೆ, ಒಂದು ಜಿಯೋಗ್ರಫಿಕಲ್ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಸೆಕ್ಸ್ ರೇಷಿಯೋ ಎಷ್ಟಿದೆ, ಮತ್ತು ಕರ್ನಾಟಕದಲ್ಲಿ ಸೆಕ್ಸ್ ರೇಷಿಯೋ ಎಷ್ಟಿದೆ, ವರ್ಲ್ಡಲ್ಲಿ ಸೆಕ್ಸ್ ರೇಷಿಯೋ ಎಷ್ಟಿದೆ. ಸೊ ಈ ಒಂದು ಪಾಯಿಂಟ್ಸ್ ಇದೆಯಲ್ಲ ಇದನ್ನು ಸ್ವಲ್ಪ ನೋಡ್ಕೋಬೇಕು ಎಕ್ಸಾಮಲ್ಲಿ. KPSC ಪ್ರಿಲಿಮ್ಸ್ ಇರೋದ್ರಿಂದ. ಸೊ ಕರ್ನಾಟಕದಲ್ಲಿ KS ಇಟ್ ವಾಸ್ ಕರ್ನಾಟಕ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದ್ದಾರೆ. ಸೆಕೆಂಡ್ ಒನ್ನು ಕರ್ನಾಟಕ ಸೆಕ್ಸ್ ರೇಷಿಯೋ ಎಷ್ಟಿದೆ, ಕರ್ನಾಟಕದಲ್ಲಿ ಮೆಟರ್ನಲ್ ಮೋಟಾಲಿಟಿ ರೇಟ್. ಓಕೆ, ಅಂದರೆ ಡೆಫಿನೇಷನ್ ಏನು, ಫಸ್ಟ್ ಮೆಟರ್ನಲ್ ಮೋಟಾಲಿಟಿ ರೇಟ್ ಅಂದರೆ ಏನು, ಡೆಫಿನೇಷನ್ ಏನು, ಮತ್ತು ಫರ್ಟಿಲಿಟಿ ರೇಟ್ ಅಂದರೆ ಏನು. ಓಕೆ, ಫರ್ಟಿಲಿಟಿ ರೇಟ್ ಅಂದರೆ ಏನು, ಫರ್ಟಿಲಿಟಿ ರೇಟ್ ಪ್ರೆಸೆಂಟ್ ಏನಿದೆ, ಟೋಟಲ್ ಫರ್ಟಿಲಿಟಿ ರೇಟು ಇಂಡಿಯಾದಲ್ಲಾಗಲಿ ಕರ್ನಾಟಕದಲ್ಲಾಗಲಿ. ನಾಲ್ಕನೇದು ಬಂದುಬಿಟ್ಟು ಇಲ್ಲಿ ಡೆತ್ ರೇಟ್ ಮತ್ತು ಬರ್ತ್ ರೇಟು ಡೆಫಿನೇಷನ್ಸ್. ಓಕೆನಾ, ಇದನ್ನು ನೋಡ್ಕೋಬೇಕು. ಟೋಟಲ್ ಫರ್ಟಿಲಿಟಿ ರೇಟ್ ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಟೋಟಲ್ ಫರ್ಟಿಲಿಟಿ ರೇಟ್. ಓಕೆ, ಡೆಮೋಗ್ರಫಿ ಡೆಫಿನೇಷನ್ ನೋಡಿದ್ರೆ ಆ್ಯಂಡ್ ಪ್ಯಾರಾಮೀಟರ್ಸ್ ಏನೇನು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದ್ದಾವೆ, ಓಕೆ, ಮೆಜರ್ ಮಾಡೋದಕ್ಕೆ ಅಂತ ನೋಡಿದ್ರೆ ಇಟ್ ವಾಸ್ ಒಂದ್ಸರಿ ರಿಕಾಲ್ ಮಾಡಿದ್ರೆ ಪಾಪ್ಯುಲೇಷನ್ ಸೈಜು, ಡೆನ್ಸಿಟಿ, ಮತ್ತು ಏಜ್, ಸ್ಟ್ರಕ್ಚರ್, ಬರ್ತ್ ರೇಟು, ಮೋಟಾಲಿಟಿ, ಓಕೆ, ಸೆಕ್ಸ್ ರೇಷಿಯೋ ಇವೆಲ್ಲ ಬರುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರ್ನಾಟಕ ಪ್ರಿಲಿಮ್ಸ್ ಆಸ್ಪೆಕ್ಟಲ್ಲಿ ಹೋದಾಗ ಟು ಗೋ ಥ್ರೂ ಪ್ರಿಲಿಮ್ಸ್ ಕರ್ನಾಟಕ ಸೆಕ್ಸ್ ರೇಷಿಯೋ ಕೇಳ್ತಾರೆ, ಓಕೆ, ಬರ್ತ್ ರೇಟ್ ಕೇಳ್ತಾರೆ,
ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಕೇಳ್ತಾರೆ, ಟೋಟಲ್ ಫರ್ಟಿಲಿಟಿ ರೇಟ್ ಕರ್ನಾಟಕದ್ದು ಮತ್ತು ಇಂಡಿಯಾದು ಕಂಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ವಿಲ್ ಗೆಟ್ ದ ಈಸಿ ಟು ಆನ್ಸರ್ ದ ಕ್ವಶನ್. ಓಕೆ, ಮತ್ತು ಡೆಮೋಗ್ರಫಿಕ್ ಕೆಲವೊಂದು ಥೀರೀಸ್ ಇದ್ದಾವೆ ದಟ್ ವಾಸ್ ರಿಲೇಟೆಡ್ ಟು ಡೆಮೋಗ್ರಫಿ, ಪಾಪ್ಯುಲೇಷನ್ ಥೀರೀಸು. ಸೊ ಇಲ್ಲಿ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ, ಈ ಥಿಯರಿ ಏನು ಹೇಳುತ್ತೆ ಅಂದರೆ, ದ ಥಿಯರಿ ಟೆಲ್ಸ್ ಅಸ್ ದಟ್ ಪಾಪ್ಯುಲೇಷನ್ ಆಫ್ ಎನಿ ರೀಜನ್ ಚೇಂಜಸ್ ಫ್ರಮ್ ಹೈ ಬರ್ತ್ ಹೈ ಡೆತ್ ಟು low birth, low death as society progress from rural, agrarian and illiterate to urban, industrial, literate society. ಅಂದರೆ ಒಟ್ಟಾರೆ ಏನು ಹೇಳ್ತಾರೆ ಅಂದರೆ, ಹೈ ಬರ್ತಿಂದ ಲೋ ಬರ್ತ್ ಕಡೆ, ಓಕೆ, ಆ್ಯಂಡ್ ಹೈ ಡೆತ್ತಿಂದ ಲೋ ಡೆತ್ ಕಡೆ, ಓಕೆ, ಇಲ್ಲಿಟ್ರೇಟಿಂದ, ಇಲ್ಲಿಟ್ರೇಟ್ ಅಂದರೆ ಎಜುಕೇಷನ್ ಕಡಿಮೆ ಇರೋದು, ಇಲ್ಲಿಂದ ಲಿಟ್ರೇಟ್ ಕಡೆ, ಫ್ರಮ್ ರೂರಲ್ ಟು ಅಗ್ರೇರಿಯನ್ ದಟ್ ವಾಸ್ ಅರ್ಬನ್ ಏರಿಯಾಸ್. ಓಕೆ, ಈ ಮೂಮೆಂಟ್, ಈ ಟ್ರಾನ್ಸಿಷನ್ಗೆ ಏನಂತ ಕರಿತೀವಿ ನಾವು, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕರೀತಾರೆ, ಅಥವಾ ಡೆಮೋಗ್ರಫಿಕ್ ಸೈಕಲ್ ಅಂತ ಕರೀತಾರೆ. ಸಿಂಪಲ್ಲು, ಹೈ ಬರ್ತ್ ರೇಟಿಂದ ಲೋ ಬರ್ತ್ ರೇಟ್ ಕಡೆ, ಹೈ ಡೆತ್ ರೇಟಿಂದ ಲೋ ಡೆತ್ ರೇಟ್ ಕಡೆ, ಇಲಿಟ್ರೇಟಿಂದ ಲಿಟ್ರೇಟ್ ಕಡೆ, ರೂರಲಿಂದ ಅರ್ಬನ್ ಇಂಡಸ್ಟ್ರಿಯಲ್ ಏರಿಯಾಸ್ ಕಡೆ ದ ಮೂಮೆಂಟ್ ಆಗೋದಕ್ಕೆ ಏನಂತ ಕರಿತೀರಿ, ಪ್ರೋಗ್ರೆಸ್ ಆಗಿ ಚೇಂಜಸ್ ಆಗೋದಕ್ಕೆ ನಾವು ಡೆಮೋಗ್ರಫಿಕ್ ಸೈಕಲ್ ಅಂತ ಕರಿತೀವಿ. ಓಕೆನಾ, ಕಲೆಕ್ಟಿವ್ಲಿ ಚೇಂಜಸ್ ಏನಂತ ನಾವು ಕರಿತೀರಿ, ಡೆಮೋಗ್ರಫಿಕ್ ಸೈಕಲ್ ಅಂತ ಕರಿತೀರಿ. ಓಕೆನಾ, ಇಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇದೆ, ಜನರಲ್ ಆಗಿ 4 ಸ್ಟೇಜನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿನ. ಓಕೆ, ಫಸ್ಟ್ ಸ್ಟೇಜ್ ದಟ್ ವಾಸ್ ಸ್ಟೇಜ್ 1 ಅಲ್ಲಿ ಹೈ ಬರ್ತ್ ರೇಟು, ಹೈ ಡೆತ್ ರೇಟ್ ಅದು. ಇನಿಷಿಯಲಿ ಕಂಟ್ರೀಸು ಏನಾಗುತ್ತೆ ಅಂತ ಹೇಳಿದ್ರೆ, ಲೋ ಇಲಿಟ್ರೇಟು ಇರ್ತಾರೆ, ದಟ್ ವಾಸ್ ಲಿಟ್ರಸಿ ರೇಟು ತುಂಬ ಕಮ್ಮಿ ಇರುತ್ತೆ, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಅಗ್ರಿಕಲ್ಚರ್ ಮೈನ್ ಆಕ್ಯುಪೇಷನ್ ಆಗಿರುತ್ತೆ, ಇಂಡಸ್ಟ್ರಿಯಲ್ ಮೂವ್ಮೆಂಟ್ ಇರಲ್ಲ. ಸೊ ಅಗ್ರಿಕಲ್ಚರ್ ಅಂದರೆ ರೂರಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಆ ಒಂದು ಫ್ಯಾಕ್ಟರ್ಸಿಂದ ಈ ಒಂದು ಫಸ್ಟ್ ಸ್ಟೇಜಲ್ಲಿ ಹೈ ಬರ್ತ್ ರೇಟು ಮತ್ತು ಹೈ ಡೆತ್ ರೇಟ್ ಇರ್ತಾರೆ. ತುಂಬ ಜನ ಬರ್ತ್ ರೇಟ್ ಯಾಕೆ, ಹೈ ಡೆತ್ ರೇಟ್ ಯಾಕೆ ಅಂತ ಕೆಲವೊಂದು ಫ್ಯಾಕ್ಟರ್ಸನ್ನು ಕೊಡ್ತೀನಿ. ಸೊ ಇನಿಷಿಯಲಿ ಅರ್ಲಿ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹೈ ಬರ್ತ್ ರೇಟ್ ಅಂತ ಹೇಳಿದಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಈಸ್ ಲೋ ಆಗಿರುತ್ತೆ. ಓಕೆನಾ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ, ಮೊದಲ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ಲು ನಮ್ಮ ತಾತ ಅಥವಾ ಅವರಪ್ಪ ಅವ್ರ ತಾತ ಅವ್ರ ಕಾಲದಲ್ಲಿ ಏನಾಗ್ತಾ ಇದ್ರು ಅಂದರೆ 8 ಜನ 10 ಜನ ಇರ್ತಾಯಿದ್ರು ಮಕ್ಕಳು. ಓಕೆ, ಒಂದು ಫ್ಯಾಮ್ಲಿ ಕುಟುಂಬ ಅಂತ ಬಂದಾಗ ಗಂಡ ಹೆಂಡ್ತಿಗೆ ಬರ್ತ್ ರೇಟು 10 ಇರ್ತಾಯಿತ್ತು, 8 to 10 ಜನ 10 ಜನ ಇರ್ತಾಯಿದ್ರು. ಆಬ್ವಿಯಸ್ಲಿ ಏನಾಗ್ತಾ ಇತ್ತು, ಬರ್ತ್ ರೇಟು ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಡೆತ್ ರೇಟ್ ಯಾಕೆ ಕಾರಣ, ಡೆತ್ ರೇಟ್ ಆಗೋದಕ್ಕೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆವಾಗ ಎಪಿಡೆಮಿಕ್ಸು, ಫೆಮೈನ್ಸು, ಇಲ್ಲಿಟ್ರಸಿ, ಒಂದು ಎಜುಕೇಷನ್ ಕಡಿಮೆ ಇರ್ತದೆ, ಎಜುಕೇಷನ್ ಇರೋದಿಲ್ಲ, ಆಲ್ರೆಡಿ ಹೇಳಿದ್ದೀನಿ ಅದು. ಫಾರ್ ಎಕ್ಸಾಂಪಲ್ ನೋಡಿ, ಸಿಂಪಲ್ ಆಗಿ ನೋಡಿ, 1947 ಇಂಡಿಪೆಂಡೆನ್ಸ್ ಬರೋದಕ್ಕೆ ಮುಂಚೆ ಫೀಮೇಲ್ಸ್ ತಗೊಳ್ಳಿ, ಜನರಲ್ ಆಗಿ ಫೀಮೇಲ್ ಲಿಟ್ರಸಿ ರೇಟ್ ಎಷ್ಟಿತ್ತು, 16%, 16% ಇಂಡಿಪೆಂಡೆನ್ಸ್ ಬರೋದಕ್ಕೆ ಮುಂಚೆ. ಇವಾಗ ಎಷ್ಟಿದೆ ಲಿಟ್ರಸಿ ರೇಟ್, ಇಟ್ ವಾಸ್ ಮೋರ್ ದೆನ್ 60%, 60% ಮೇಲೆ ಇದೆ ಇವಾಗ ಪ್ರೆಸೆಂಟ್. ಓಕೆನಾ, ಸೊ ನಾವು ಇದನ್ನು ಗಮನಿಸಿದ್ರೆ ಎಜುಕೇಷನ್ ಅವೇರ್ನೆಸ್ ಜಾಸ್ತಿ ಆದಂಗೆಲ್ಲ ಕೂಡ ಬರ್ತ್ ರೇಟು ಕಮ್ಮಿ ಆಗ್ತಾ ಇದೆ. ಓಕೆನಾ, ಸೆಕೆಂಡ್ ಥಿಂಗು, ಇಲ್ಲಿ ಹೈ ಡೆತ್ ರೇಟ್ ಯಾಕೆ, ಏನು ಕಾರಣ, ಹೈ ಬರ್ತ್ ರೇಟ್ ಒಂದೇ ಅಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸು ಬರುತ್ತೆ. ಸೊ ಇಲ್ಲಿ ಹೈ ಡೆತ್ ರೇಟ್ ಏನು ಕಾರಣ ಅಂತ ಹೇಳಿದ್ರೆ, ಎಪಿಡೆಮಿಕ್ಸು, ಫೆಮೈನ್ಸು ಇವೆಲ್ಲ ಕೂಡ ಕಾರಣ ಆಗಿರ್ತದೆ. ಎಪಿಡೆಮಿಕ್ಸ್, ಫೆಮೈನ್ಸ್ ಅಂತ ಹೇಳಿದ್ರೆ, ಎಪಿಡೆಮಿಕ್ಸ್ ಅಂದರೆ ಆವಾಗಿನ ಕಾಲದಲ್ಲಿ ಮೆಡಿಕಲ್ ಒಂದು ಫೆಸಿಲಿಟೀಸು ಅಷ್ಟೊಂದಿರೋದಿಲ್ಲ, ಮತ್ತು ಆ ಒಂದು ಹಾಸ್ಪಿಟಾಲಿಟಿ ಇರೋದಿಲ್ಲ. ಓಕೆನಾ, ಬ್ಯಾಕ್ಟೀರಿಯಾ, ವೈರಸ್ ಇವುಗಳಿಂದ ಕಾಯಿಲೆಗೆ ಜಾಸ್ತಿ ಜನ ತುತ್ತಾಗ್ತಾ ಇರ್ತಾರೆ. ಸೊ ಆ ಕಾರಣದಿಂದ ಏನಾಗ್ತಾ ಇದ್ರು ಅಂತ ಹೇಳಿದ್ರೆ, ತುಂಬ ಜನ ಸತ್ತೋಗ್ತಾ ಇದ್ರು. ನಾವು ಅವಾಗ ವ್ಯಾಕ್ಸಿನ್ಸನ್ನು ಇರಲಿಲ್ಲ. ಆಮೇಲೆ ನಾವು ರೀಸೆಂಟಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಷ್ಟೊಂದು ಇರಲಿಲ್ಲ. ಸೊ ಆ ಕಾರಣದಿಂದ ವ್ಯಾಕ್ಸಿನ್ಸು ಡೆವಲಪ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಡೆತ್ ರೇಟು ಜಾಸ್ತಿ ಆಗ್ತಾ ಇತ್ತು. ಫೆಮೈನ್ಸ್, ಬರಗಾಲ ಜಾಸ್ತಿ ಇತ್ತು ಆವಾಗಿನ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಫುಡ್ ಸ್ಟೋರೇಜ್ ಆಗಲಿ, ಅಥವಾ ನಾವೇನು ಇವಾಗ ಗ್ರೀನ್ ರೆವಲ್ಯೂಷನ್ ಆಗಿರಲಿ, ಅಥವಾ ಬಯೋಟೆಕ್ನಾಲಜಿಯಿಂದ ಫುಡ್ ಗ್ರೈನ್ಸನ್ನು ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಮಾಡೋದಾಗಿರಲಿ, ಇದು ಯಾವುದೂ ಕೂಡ ಗೊತ್ತಿರಲಿಲ್ಲ. ಸೊ ಆ ಕಾರಣದಿಂದ ಫೆಮೈನ್ಸ್, ಬರಗಾಲ ಬಂತು ಅಂತ ಹೇಳಿದ್ರೆ ಗಂಜಿ ಕೇಂದ್ರಗಳನ್ನು ಓಪನ್ ಮಾಡ್ತಾಯಿದ್ರು, ಗಂಜಿ ಕೊಡ್ತಾಯಿದ್ರು, ಊಟ ಸಿಗಲಿಲ್ಲ ಅಂದರೆ ಸಾವನ್ನಪ್ತಾಯಿದ್ರು. ಸೊ ಈ ಥರದ ಪರಿಸ್ಥಿತಿ ಅವಾಗಿಂದಿತ್ತು. ಆದ ಕಾರಣ ಏನಾಗ್ತಾ ಇತ್ತು, ಡೆತ್ ರೇಟು ಆಗ್ತಾಯಿತ್ತು. ಇದು ಫಸ್ಟ್ ಸ್ಟೇಜಲ್ಲಿ.
ಯಾವಾಗ ಡೆತ್ ರೇಟ್ ಜಾಸ್ತಿ ಇರುತ್ತೆ, ಮೋರ್ಟಾಲಿಟಿ ರೇಟು ಜಾಸ್ತಿ ಇರುತ್ತೆ. ಮೋರ್ಟಾಲಿಟಿ ರೇಟ್ ಅಂತ ಹೇಳಿದ್ರೆ ಡೆತ್, ನಂಬರ್ ಆಫ್ ಡೆತ್ಸ್ ಪರ್ 1000 ಲೈಫ್ ಪೀಪಲ್, ಐ ಮೀನ್ ಚಿಲ್ಡ್ರನ್ ಆಗಿರ್ಬೋದು ಅಥವಾ ಪೀಪಲ್ ಆಗಿರ್ಬೋದು. ನಾವಿಲ್ಲಿ ನೀವು ಓದಬೇಕಾದ್ರೆ ಚೈಲ್ಡ್ ಸೆಕ್ಸ್ ರೇಷೋ ಬೇರೆ ಬರುತ್ತೆ, ಸೆಕ್ಸ್ ರೇಷೋ ಬೇರೆ ಬರುತ್ತೆ, ಇದನ್ನು ಗಮನಿಸಬೇಕು. ಓಕೆನಾ. ಚೈಲ್ಡ್ ಅಂದರೆ 0 to 5 years ಅಂತ ಕೊಡ್ತಾರೆ, ಸೆಕ್ಸ್ ರೇಷೋ ಅಂತ ಬರುತ್ತೆ, ಮತ್ತು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಇದೆ. ಇದಕ್ಕೆಲ್ಲ ಸ್ವಲ್ಪ ಡೆಫಿನೇಷನ್ಸ್ ನೋಡ್ಕೊಂಬಿಡಿ. ಓಕೆನಾ, ಕೇಳ್ತಾರೆ ಅದನ್ನು. ಸೊ ಇದು ಒಂದು. ಎರಡನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾಗಿರುತ್ತೆ ಅವಾಗ ತುಂಬ ಲೋ ಇರುತ್ತೆ. ಓಕೆನಾ. ಯಾವಾಗ ಊಟದ ಕೊರತೆ ಆಗಿರ್ಬೋದು ಅಥವಾ ನಾಲೆಜ್ ಆಗಿರ್ಬೋದು ಮತ್ತು ಎಜುಕೇಷನ್ ಕಡಿಮೆ ಇರುತ್ತೋ, ಸೊ ಆಬ್ವಿಯಸ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾಗುತ್ತೆ, ಕಡಿಮೆ ಆಗ್ತದೆ. ಓಕೆನಾ. ಕ್ವಾಲಿಟಿ ಫುಡ್ ಅವೇರ್ನೆಸ್ ಯಾವಾಗ ಇರಲ್ವೋ ಅವಾಗ ಆಬ್ವಿಯಸ್ಲಿ ಏನಾಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಲೋ ಆಗುತ್ತೆ. ಸೆಕೆಂಡ್ ಥಿಂಗ್, ಫಸ್ಟ್ ಸ್ಟೇಜಲ್ಲಿ ಹೈ ಬರ್ತ್ ರೇಟು, ಹೈ ಡೆತ್ ರೇಟ್ ಇರುತ್ತೆ. ಸೆಕೆಂಡ್ ಸ್ಟೇಜ್ ಇದು, ಥರ್ಡ್ ಸ್ಟೇಜ್, ಫೋರ್ತ್. ಇಲ್ಲಿ ಒಂದು ನೀವು ಇದನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲು, ಬರ್ತ್ ಅಥವಾ ಡೆತ್ ರೇಟ್ ಪರ್ 1000 ಪಾಪ್ಯುಲೇಷನನ್ನು ವೈ ಆಕ್ಸಿಸಲ್ಲಿ ತೊಗೊಂಡಿದ್ದಾರೆ, ಟೈಮನ್ನು ಎಕ್ಸ್ ಆಕ್ಸಿಸಲ್ಲಿ ತೊಗೊಂಡಿದ್ದಾರೆ. ಪ್ರೀ ಡೆವಲಪ್ಡು ಒಂದು ಕಂಟ್ರಿ ತುಂಬ ಡೆವಲಪ್ ಆಗೋದಕ್ಕೆ ಮುಂಚೆ, ಪ್ರೋಗ್ರೆಸ್ ಆಗೋದಕ್ಕೆ ಮುಂಚೆ ಸ್ಟೇಜಸ್ ಇದು. ಆಮೇಲೆ ಲೇಟರ್ ಆನ್ ಯಾವ ಥರ ಮೂಮೆಂಟ್ ಆಗ್ತದೆ. ಇದು ಡೆವಲಪ್ಡ್ ಕಂಟ್ರೀಸು, ಇದು ಅಂಡರ್ ಡೆವಲಪ್ಡ್ ಕಂಟ್ರೀಸು. ಅದನ್ನು ನೀವು ಸಿಂಪಲ್ ಆಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಇರೋಂಥದ್ದು. ಇನಿಷಿಯಲ್ ಸ್ಟೇಜ್ ಹೇಳಿದೆ ನಾನು, ಹೈ ಬರ್ತ್ ರೇಟ್ ಮತ್ತು ಹೈ ಡೆತ್ ರೇಟ್. ಅದಕ್ಕೆ ಬರ್ತ್ ರೇಟನ್ನು ಮೇಲೆ ಇಲ್ಲಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಇದು ಕೆಳಗಡೆ ಡೆತ್ ರೇಟು, ಮೇಲೆ ಬರ್ತ್ ರೇಟ್ ಬರೀಬೇಕು ಎಕ್ಸಾಮಲ್ಲೂ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಡೆತ್ ರೇಟ್ ಮೇಲೆ ಬರೋಲ್ಲ, ಫಸ್ಟ್ ಹುಟ್ಟಬೇಕು ಆಮೇಲೆ ಸಾಯೋದು. ಓಕೆನಾ. ಫಸ್ಟ್ ಸತ್ಬಿಟ್ಟು ಆಮೇಲೆ ಹುಟ್ಟೋದಲ್ಲ. ಓಕೆ. ಅದಕ್ಕೆ ಕೆಲವ್ರು ಯಾಕೆ ಅಂದರೆ ಮೈನ್ಸ್ ಆನ್ಸರ್ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಇದು ಗಮನಿಸಿದ್ರೆ ದೇ ಹ್ಯಾವ್ ಡನ್ ದಿಸ್ ಬ್ಲಂಡರ್ ಆಗಿಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ ಗ್ರಾಫ್ ಹಾಕ್ಬೇಕಂದ್ರೆ ಡೆತ್ ರೇಟು ಕೆಳಗಡೆ ಬರಬೇಕು, ಬರ್ತ್ ರೇಟು ಮೇಲೇನೆ ಇರಬೇಕು. ಅದನ್ನು ನೋಡ್ಕೊಳ್ಳಿ ಒಂಚೂರು. ಬರ್ತ್ ರೇಟು ಫಸ್ಟ್ ಸ್ಟೇಜಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಓಕೆ. ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಕಾನ್ಸ್ಟೆಂಟ್ ಆಗಿ ಮೂವ್ಮೆಂಟ್ ಆಗಿದೆ. ಆಮೇಲೆ ಬರ್ತಾ 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 ಅಂದರೆ ಐ ಅಂತ ಅರ್ಥ. ಓಕೆನಾ. ಐ ಇದೆ, ಬರ್ತ್ ರೇಟು ಐ ಇದೆ, ಡೆತ್ ರೇಟು ಐ ಇದೆ. ಸೆಕೆಂಡ್ ಸ್ಟೇಜ್ ಏನಾಗಿದೆ, ಬರ್ತ್ ರೇಟು ಐ ಇದೆ, ಬಟ್ ಡೆತ್ ರೇಟು ಡಿಕ್ಲೈನ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಗ್ರಾಫ್ ಏನಾಗ್ತಾ ಇದೆ, ಡೌನ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಬರ್ತ್ ರೇಟ್ ಐನೇ ಇದೆ, ಬಟ್ ಡೆತ್ ರೇಟ್ ಡಿಕ್ಲೈನ್ ಆಗ್ತದೆ. ಇದಕ್ಕೇನು ಕಾರಣ? ಇದು ಸೆಕೆಂಡ್ ಸ್ಟೇಜು. ಲೋ ಅನ್ನೋದಕ್ಕಿಂತ ನೀವು ಇನ್ನೊಂದು ವರ್ಡ್ ಏನಂತ ಹೇಳಿದ್ರೆ ಡಿಕ್ಲೈನಿಂಗ್ ಅಂತ ತಗೊಳ್ಳಿ. ಓಕೆ. ಲೋ ಅನ್ನೋದಕ್ಕಿಂತ ಡಿಕ್ಲೈನಿಂಗ್ ಬೆಸ್ಟ್ ಸೂಟಬಲ್ ವರ್ಡ್ ಆಗಿರುತ್ತೆ. ಇಲ್ಲಿ ಬರ್ತ್ ರೇಟು ಸೇಮ್ ರೀಸನ್ನು. ಏನು ಅಂತ ಹೇಳಿದ್ರೆ ಅದೊಂದೇ ಅಂತಲ್ಲ, ಬರ್ತ್ ರೇಟ್ ಇಲ್ಲಿ ಹೇಳ್ಬೇಕಾದ್ರೆ ಒಂದು ಫ್ಯಾಕ್ಟರ್ ಮಿಸ್ ಆಗಿತ್ತು, ಲ್ಯಾಕ್ ಆಫ್ ಮೆಡಿಕಲ್ ಫೆಸಿಲಿಟೀಸ್. ಜೊತೆಗೆ ಬರ್ತ್ ರೇಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಯಾವುದೇ ಒಂದು ವಿಧಗಳನ್ನು ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ಲು ಕಾಂಟ್ರಾಸೆಪ್ಟಿವ್ಸ್. ಓಕೆ. ಕಾಂಟ್ರಾಸೆಪ್ಟಿವ್ಸ್ ಮೆಡಿಕಲ್ ಫೀಲ್ಡಲ್ಲಿ. ಇದು ಮಕ್ಕಳಾಗದೆ ಇದನ್ನು ಮೇಲ್ ಮತ್ತು ಫೀಮೇಲ್ ಯೂಸ್ ಮಾಡ್ತಾರಲ್ಲ ಕಾಂಡೋಮ್ಸ್, ಅದನ್ನು ಬಳಸೋ ಒಂದು ವಿಧಾನ ಆಗಿರಲಿ, ಅದನ್ನು ಆ ಒಂದು ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಓಕೆನಾ. ಆದ್ದರಿಂದ ಏನಾಗ್ತಾ ಇತ್ತು ಅಂದರೆ ಬರ್ತ್ ರೇಟು ಜಾಸ್ತಿ ಆಗ್ತಾನೆ ಇತ್ತು, ಹೈ ಬರ್ತ್ ರೇಟ್ ಆಗ್ತಾ ಇತ್ತು. ಇದು ಒಂದು ಫ್ಯಾಕ್ಟರು. ಫಸ್ಟ್ ಥಿಂಗ್ ಇಲಿಟ್ರೇಟು, ಸೆಕೆಂಡ್ ಥಿಂಗು ಲ್ಯಾಕ್ ಆಫ್ ಮೆಡಿಕಲ್ ಫೆಸಿಲಿಟೀಸಿ, ಮೂರನೇದು ಯೂಸ್ ಆಫ್ ಕಾಂಟ್ರಾಸೆಪ್ಟಿವ್ಸು ಗೊತ್ತಿರಲಿಲ್ಲ ಅವರಿಗೆ. ಓಕೆನಾ. ಮತ್ತು ಯಾಕೆಂದರೆ ಅಷ್ಟು ಟೆಕ್ನಾಲಜಿ ಮುಂದುವರೆದಿರಲಿಲ್ಲ ಆವಾಗಿನ ಫಸ್ಟ್ ಸ್ಟೇಜ್ಗೆ. ಸೆಕೆಂಡ್ ಸ್ಟೇಜ್ ಇಟ್ ವಾಸ್ ಕಂಟಿನ್ಯೂಷನ್. ಓಕೆ. ಈ ಸೆಕೆಂಡ್ ಸ್ಟೇಜಲ್ಲಿ ಲೋ ಬರ್ತ್ ರೇಟ್ ಯಾಕೆ ಅಥವಾ ಡಿಕ್ಲೈನಿಂಗ್ ಬರ್ತ್ ರೇಟ್ ಯಾಕೆ ಅಂತ ಹೇಳಿದ್ರೆ, ನಾವು ವ್ಯಾಕ್ಸಿನ್ಸನ್ನು ಕಂಡುಹಿಡಿದ್ರು. ಓಕೆ. ವ್ಯಾಕ್ಸಿನ್ಸನ್ನು ಕಂಡುಹಿಡಿದ್ರು. ಎಪಿಡೆಮಿಕ್ಸ್, ಕಾಲರಾ, ಮಲೇರಿಯಾ ಅಥವಾ ಪೋಲಿಯೋ, ಅವುಗಳಿಂದ ಡೆತ್ ಆಗ್ತಾ ಇದ್ದಂಥ ಫಸ್ಟ್ ಸ್ಟೇಜು ಡೆತ್ ರೇಟು ಐ ಇದ್ದಿದ್ದನ್ನು ಡಿಕ್ಲೈನ್ ಆಗೋದಕ್ಕೆ ಕಾರಣ ಏನು ಅಂದರೆ ಅವುಗಳಿಗೆ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು. ಆಬ್ವಿಯಸ್ಲಿ ಏನಾಗುತ್ತೆ, ಡೆತ್ ರೇಟು ಡಿಕ್ಲೈನ್ ಆಗುತ್ತೆ. ಓಕೆನಾ. ಸೆಕೆಂಡ್ ಥಿಂಗು, ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗುತ್ತೆ. ಆ ಕಾರಣದಿಂದ ಬೆಟರ್ ಹೆಲ್ತ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾರೆ. ಅದೊಂದೇ ಅಂತಲ್ಲ, ಕ್ವಾಲಿಟಿ ನ್ಯೂಟ್ರಿಷನ್ ಫುಡ್ಡು ಸಪ್ಲೈ ಮಾಡೋದು, ಇವೆಲ್ಲ ಕೂಡ ಮೂಮೆಂಟ್ ಆಗುತ್ತೆ. ಆ ಕಾರಣ ಏನಾಗುತ್ತೆ, ಡೆತ್ತು ರೇಟು ಡೌನ್ ಆಗ್ತದೆ. ಇಲ್ಲಿ ನೋಡಿ, ಬರ್ತ್ ರೇಟ್ ರಿಮೈನ್ಸ್ ಹೈ ಡ್ಯೂ ಟು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಲಿಮಿಟೆಡ್ ಆಕ್ಸೆಸ್ ಟು ದ ಕಾಂಟ್ರಾಸೆಪ್ಟಿವ್ಸ್. ಫಸ್ಟ್ ಸ್ಟೇಜಲ್ಲಿ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಅಷ್ಟೊಂದು ಮುಂದುವರೆದ ಐಡಿಯಾ ಇರೋದಿಲ್ಲ. ಸೆಕೆಂಡ್ ಸ್ಟೇಜಲ್ಲಿ ಲಿಮಿಟೆಡ್ ಆಕ್ಸೆಸ್ ಟು ಕಾಂಟ್ರಾಸೆಪ್ಟಿವ್ಸ್. ಓಕೆನಾ.
ಸೊ ಇದು ಸೆಕೆಂಡ್ ಸ್ಟೇಜನ್ನು ಇಲ್ಲಿ ತೋರಿಸಿದ್ದೀನಿ, ಡಿಕ್ಲೈನ್ ಆಗ್ತಾ ಇದೆ, ಬರ್ತ್ ರೇಟ್ ಆಗಿದೆ. ನಾವು ಥರ್ಡ್ ಸ್ಟೇಜಲ್ಲಿ ಬರ್ತ್ ರೇಟ್ ವಾಸ್ ಡಿಕ್ಲೈನಿಂಗ್, ಡೆತ್ ರೇಟ್ ವಾಸ್ ಲೋ ಅಂತ ಕೊಡಬೇಕಿಲ್ಲಿ. ಇದು ಲೋ, ಇದು ಡಿಕ್ಲೈನಿಂಗ್. ಥರ್ಡ್ ಸ್ಟೇಜ್ ಆಫ್ ಡಿಕ್ಲೈನಿಂಗ್ ಬರ್ತ್ ರೇಟ್ ಆ್ಯಂಡ್ ಲೋ ಡೆತ್ ರೇಟ್. ಓಕೆನಾ? ಇಲ್ಲಿ ಯಾಕೆ ಡಿಕ್ಲೈನ್ ಆಗುತ್ತೆ ಅಂತ ಹೇಳಿದ್ರೆ, ಲಿಟ್ರಸಿ ರೇಟು ಜಾಸ್ತಿ ಆಗುತ್ತೆ, ವಿದ್ಯಾವಂತರಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬರ್ತ್ ರೇಟನ್ನು ಆಬ್ವಿಯಸ್ಲಿ ಡಿಕ್ಲೈನ್ ಆಗುತ್ತೆ, ಲೈಫ್ ಸ್ಟೈಲ್ಸ್ ಚೇಂಜ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿಗೆ 4 ಜನ 5 ಜನ, ಒಂದು ಕುಟುಂಬಕ್ಕೆ ಮಕ್ಕಳು 4 ಜನ 5 ಜನ ಇದ್ದಿದ್ದು ಈಗ ಏನಾಗ್ತಿದೆ 2 ಅಥವಾ 3ಕ್ಕೆ ಡಿಕ್ಲೈನು, ನಾಟ್ ಸ್ಟಾಪ್, ಲೋ ಅಲ್ಲ, ಡಿಕ್ಲೈನ್ ಆಗ್ತಾ ಇರೋದು. ಯಾವಾಗ ಲೋ ಅಂದರೆ 1 ಅಥವಾ 1ಕ್ಕಿಂತ ಕಮ್ಮಿ ಬಂದಾಗ, ಅಂದರೆ ಈಗ ಈ ಸ್ಟೇಜಸ್ಸು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 4th ಸ್ಟೇಜಲ್ಲಿ ಬರುತ್ತೆ. ಎರಡನೇದು ಬರ್ತ್ ರೇಟು ಡಿಕ್ಲೈನಿಂಗ್ ಬರ್ತ್ ರೇಟ್ ಆಯಿತು. ಡಿಕ್ಲೈನಿಂಗ್ ಬರ್ತ್ ರೇಟ್ಗೆ ಅದು ಬಿಟ್ಟು ಬೇರೆ ಇಶ್ಯೂಸ್ ಏನು ಅಂತ, ರೀಸನ್ಸ್ ಏನು ಅಂತ ಬಂದಾಗ, ಯೂಸ್ ಆಫ್ ಕಾಂಟ್ರಸೆಪ್ಟಿವ್ಸ್ ಇನ್ಕ್ರೀಸ್ ಆಗುತ್ತೆ, ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಯೂಸ್ ಆಫ್ ಕಾಂಟ್ರಸೆಪ್ಟಿವ್ಸ್ ಮತ್ತು ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಆಗುತ್ತೆ, ಲಿಟ್ರಸಿ ರೇಟು ಜಾಸ್ತಿ ಆಗುತ್ತೆ, ಆ ಕಾರಣಕ್ಕೆ ಡಿಕ್ಲೈನಿಂಗ್ ಬರ್ತ್ ರೇಟ್ ಆಗುತ್ತೆ. ಲೋ ಡೆತ್ ರೇಟ್ ಅಂತ ಹೇಳಿದ್ರೆ ಟೆಕ್ನಾಲಜಿ ಇನ್ನೂ ಸ್ವಲ್ಪ ಮುಂದುವರಿತದೆ. ವ್ಯಾಕ್ಸಿನ್ಸ್ ಆಯಿತು, ವ್ಯಾಕ್ಸಿನ್ಸ್ ಆದಮೇಲೆ ಒಳ್ಳೆ ಮೆಡಿಸಿನ್ಸನ್ನು ಪೂರ್ ಪೀಪಲ್ವರೆಗೂ ಕೂಡ, ಅಂದರೆ ಗ್ರೌಂಡ್ ಲೆವೆಲ್ ಇರೋವರೆಗೂ ಕೂಡ ರೀಚ್ ಆಗೋತರ. ಫಾರ್ ಎಕ್ಸಾಂಪಲ್, ಮೊದಲು ಯಾರ ಹತ್ರ ಫಂಡ್ ಇರ್ತಾ ಇತ್ತು, ದುಡ್ಡು ಇರ್ತಾ ಇತ್ತು, ಅವ್ರು ಮಾತ್ರ ತೊಗೊಳ್ತಾ ಇದ್ರು. ಗೌರ್ಮೆಂಟ್ ಸಬ್ಸಿಡಿ ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ. ಸಬ್ಸಿಡಿ ಕೊಡೋ ಅಷ್ಟು ಇವ್ರ ಹತ್ರನೂ ಅಷ್ಟೊಂದು ದುಡ್ಡು ಇರಲಿಲ್ಲ. ಸೊ ಅವರು ಗೌರ್ಮೆಂಟು ಒಂದು ಕಂಟ್ರಿನೂ ಡೆವಲಪಿಂಗ್ ಪ್ರಾಸೆಸ್ ಮೂವ್ ಆಗ್ತಾ ಇರಬೇಕಾದ್ರೆ, ಒಂದು ಸ್ಟೇಜಿಗೆ ಮೂವ್ ಆದಾಗ ಅವ್ರ ಹತ್ರ ಯಾವಾಗ ಫೈನಾನ್ಷಿಯಲ್ ಆಗಿ ಸ್ಟೆಬಿಲಿಟಿ ಕಂಡುಕೊಳ್ತಾರೆ, ಆವಾಗ ಸರ್ಕಾರದಿಂದ ಕೆಲವೊಂದು ಮೆಡಿಕಲ್ ಫೆಸಿಲಿಟೀಸ್. ಓಕೆನಾ? ಫಾರ್ ಎಕ್ಸಾಂಪಲ್ಲು, ಇವಾಗ ನೀವು ಮೋದಿ ಕೇರ್ ಅಂತ ನಾವೇನು ಇದು ಮಾಡ್ತಿರಲ್ಲ, ಟ್ಯಾಬ್ಲೆಟ್ಸ್ ತೊಗೊಳ್ತಾರಲ್ವ, ಓಕೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ. ಓಕೆನಾ? ಈ ಒಂದು ಸ್ಕೀಮ್ಸ್ ಇದಾವಲ್ಲ, ಆ ಸ್ಕೀಮ್ಸ್ಗೆಲ್ಲ ಕೂಡ ಫಂಡ್ಸು ಗೌರ್ಮೆಂಟಿಂದ ಸಪೋರ್ಟ್ ಮಾಡ್ತದೆ, ಸಬ್ಸಿಡಿ ಕೊಡ್ತದೆ. ಸೊ ಅದರಿಂದ ಏನಾಗ್ತದೆ, ಆಬ್ವಿಯಸ್ಲಿ ಪೂರ್ ಪೀಪಲ್ಗೂ ಕೂಡ ರೀಚ್ ಆಗ್ತಾ ಇರ್ತದೆ. ಓಕೆ, ಪೂರ್ ಪೀಪಲ್ಲು ಕೂಡ ಮೆಡಿಕಲ್ ಫೆಸಿಲಿಟೀಸನ್ನು ಅಫೋರ್ಡಬಲ್ ಆಗಿ ತಗೊಳ್ಳೋದಕ್ಕೆ, ಟ್ಯಾಬ್ಲೆಟ್ಸ್ಗಾಗಲಿ ಇನ್ನೊಂದಕ್ಕಾಗಲಿ ಯೂಸ್ ಆಗುತ್ತೆ. ಅದೊಂದೇ ಅಂತಲ್ಲ, ಸರ್ಕಾರ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ, ಫಾರ್ ಎಕ್ಸಾಂಪಲ್ಲು BPL ಕಾರ್ಡ್ ಹೋಲ್ಡರ್ಗೆ ಕೆಲವೊಂದು ಸ್ಕೀಮ್ಸನ್ನು, ಫಾರ್ ಎಕ್ಸಾಂಪಲ್ಲು ನಾವು ಬೇರೆ ಥರದ್ದು ಒಂದು ಇದನ್ನು ನೋಡಿದಾಗ, ಸರ್ಕಾರದಿಂದ ಬೇಸಿಕ್ ಫೆಸಿಲಿಟೀಸು ಏನು ಸಿಗಬೇಕು ಅದೆಲ್ಲ ಕೂಡ ಪೂರ್ ಪೀಪಲ್ಗೆ ಸಿಗೋ ಅಂಥದ್ದು ಇನ್ ದ ಸೆನ್ಸ್ ಮೆಡಿಕಲ್ ಫೀಲ್ಡಲ್ಲಿ, ಓಕೆನಾ, ಪ್ರೊವೈಡ್ ಮಾಡ್ತಾ ಇರ್ತದೆ. ಆದ್ದರಿಂದ ಡೆತ್ ರೇಟ್ ಏನಾಗ್ತಾ ಇದೆ, ಬರ್ತಾ 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 ಡೌನ್ ಆಗ್ತಾ ಇದೆ. ಓಕೆನಾ? ನಾವು ಲಾಸ್ಟ್ ಸ್ಟೇಜು, 4ನೇ ಸ್ಟೇಜ್ ಬಂದುಬಿಟ್ಟು ಲೋ ಬರ್ತ್ ರೇಟು ಮತ್ತು ಲೋ ಡೆತ್ ರೇಟು ಎರಡೂ ಕಡಿಮೆ ಆಯಿತು. ಪ್ರೆಸೆಂಟ್ ಇದು ಯಾವಾಗ ಅಂದರೆ, ಯಾವಾಗ ಒಂದು ಕಂಟ್ರಿ ಕಂಪ್ಲೀಟಾಗಿ ಡೆವಲಪ್ ಆಗ್ತದೆ ಆ ಸ್ಟೇಜ್ಗೆ ಇದು ಮೂಮೆಂಟ್ ಆಗೋದು. ಓಕೆನಾ? ಡೆವಲಪ್ಡ್ ಇನ್ ದ ಸೆನ್ಸು ಟೆಕ್ನಾಲಜಿ ವಿಶ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತದೆ, ಲಿಟ್ರಸಿ ರೇಟ್ ಜಾಸ್ತಿ ಆಗ್ತದೆ, ರೂರಲಿಂದ ಅರ್ಬನ್ ಕಡೆ ಮೂವ್ಮೆಂಟ್ ಆಗ್ತಾ ಇರ್ತಾರೆ. ಓಕೆನಾ? ಇವೆಲ್ಲ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು 4th ಸ್ಟೇಜಲ್ಲಿ. ಲೋ ಬರ್ತ್ ರೇಟ್ ಆ್ಯಂಡ್ ಲೋ ಡೆತ್ ರೇಟ್ ಲೀಡ್ ಟು ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್. ಇನ್ ದಿಸ್ ಸ್ಟೇಜ್, ಬಿಕಾಸ್ ದ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತದೆ, ಪೀಪಲ್ಸ್ ಬಿಕಮ್ ವೆರಿ ಹೈ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆದಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ಪಾಪ್ಯುಲೇಷನ್ನು ಡಿಕ್ಲೈನ್ ಆಗ್ತದೆ, ಬರ್ತ್ ರೇಟು ಡೆತ್ ರೇಟು ಕಮ್ಮಿ ಆಗ್ತದೆ. ಓಕೆನಾ? ಇದು ಗ್ರಾಫಲ್ಲಿ ಇಲ್ಲಿ ಕೊಟ್ಟಿರೋವಂಥದ್ದು. ಫಾರ್ ಎಕ್ಸಾಂಪಲ್, ಇದು ಟೋಟಲ್ ಪಾಪ್ಯುಲೇಷನ್ನು. ಓಕೆ, ಟೋಟಲ್ ಪಾಪ್ಯುಲೇಷನ್ ಗ್ರಾಫ್ ಇದು. ಬರ್ತ್ ರೇಟ್ ನೋಡಿ ಏನಾಗಿದೆ, ಲೋ ಆಗಿದೆ, ಡೆತ್ ರೇಟು ಲೋ ಆಗಿದೆ. ಕೆಲವೊಂದು ಕಡೆ ಬರ್ತ್ ರೇಟು ಇನ್ನೂ ಕೆಳಗಡೆ ಹೋಗುತ್ತೆ. ಓಕೆ, ಅದು ನೆಕ್ಸ್ಟು ಒಂದು ಇದರಲ್ಲಿ ನೋಡಿಸ್ತೀನಿ. ನೋಡಿ, ಇಲ್ಲಿ ನ್ಯಾಚುರಲ್ ಡಿಕ್ರೀಸ್, ಇದು ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಗುವಂಥ ಕೆಲವೊಂದು ಕಂಟ್ರೀಸ್ ಇದೆ. ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದನ್ನು ಸ್ಟೇಜ್ ವೈಸು ಇಲ್ಲಿ ಕೆಲವೊಂದು ಕಂಟ್ರೀಸನ್ನು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ಲು, ಫಸ್ಟ್ ಸ್ಟೇಜಲ್ಲಿ ಐ ಬರ್ತ್ ರೇಟು, ಐ ಡೆತ್ ರೇಟು, ಯಾವ್ಯಾವು ಏನು ಕಾರಣಗಳು ಅಂತ ಇಲ್ಲಿ ರೀಸನ್ಸ್ ಕೊಟ್ಟಿದ್ದೀನಿ. ಡಿಸೀಸಸ್ಸು, ಫೆಮೈನು, ಮೆಡಿಕಲ್ ನಾಲೆಜು, ಇವೆಲ್ಲ ಕಾರಣಗಳಿದ್ದಾವೆ. ಮತ್ತು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಫ್ರಿಕನ್ ಕಂಟ್ರೀಸು, ಕೆಲವೊಂದು ಆಫ್ರಿಕನ್ ಕಂಟ್ರೀಸು. ಓಕೆ, ಯಾವುದಕ್ಕೆ ಫಸ್ಟ್ ಸ್ಟೇಜ್ಗೆ ಬೆಸ್ಟ್ ಎಕ್ಸಾಂಪಲ್ ಬರುತ್ತೆ. ಸೆಕೆಂಡ್ ಸ್ಟೇಜು, ಓಕೆ, ಈ ಸ್ಟೇಜಲ್ಲಿ ಯಾವುದು ಅಂದರೆ ಈಜಿಪ್ಟು, ಕೀನಿಯಾ, ಇಂಡಿಯಾ ಇವೆಲ್ಲ ಇದ್ದಾವೆ. ಓಕೆನಾ? ಸೆಕೆಂಡ್ ಸ್ಟೇಜು. ಥರ್ಡ್ ಸ್ಟೇಜು ಬ್ರೆಜಿಲ್ಲು, ಇವರೆಲ್ಲ ಬರ್ತದೆ. 4th ಸ್ಟೇಜಲ್ಲಿ USA, ಜಪಾನು, ಫ್ರಾನ್ಸು, UK. ಜರ್ಮನಿ ಈ 5th ಸ್ಟೇಜ್ಗೆ ಇನ್ನೂ ಯಾರು ಹೋಗಿಲ್ಲ, ಬಟ್ ಓನ್ಲಿ ಒನ್ ದಟ್ ಜರ್ಮನಿ. ಏನಾಗಿದೆ ಅಂದರೆ ಬರ್ತ್ ರೇಟು ವೆರಿ ಲೋ ಆಗಿದೆ,
ಡೆತ್ ರೇಟು ಲೋ ಆಗಿದೆ. ಅಂದರೆ ಬರ್ತ್ ರೇಟು ಡೆತ್ ರೇಟ್ಗಿಂತ ಕೂಡ ತುಂಬ ಕ್ಷೀಣ ಆಗ್ತಾ ಇದೆ. ಓಕೆನಾ, ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಇದೆಲ್ಲ ಕೂಡ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿನಲ್ಲಿ ಪಾಪ್ಯುಲೇಷನ್ ಯಾವ ಥರ ಒಂದು ಚೇಂಜಸ್ ಆಗ್ತಾ ಇದೆ ಕಂಟ್ರಿ ವೈಸ್ ಬಂದಾಗ, ಡೆವಲಪ್ಡ್ ಕಂಟ್ರೀಸು ಅಥವಾ ಲೋ ಡೆವಲಪ್ಡ್ ಕಂಟ್ರೀಸಲ್ಲಿ, ಮತ್ತು ಕಾರಣಗಳೇನು, ಚೇಂಜಸ್ ಏನಕ್ಕೆ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ಒಂದು ಕೊಟ್ಟಿರೋಂಥ ಟಾಪಿಕ್ ಇದು. ಓಕೆನಾ, ನಾವು ಅದು ಬಿಟ್ಟು ಬೇರೆ ನೆಕ್ಸ್ಟ್ ಎರಡನೇ ಥಿಯರಿ, ಇದು ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಥಿಯರಿ, ಜನರಲ್ ಥಿಯರಿ ಆಯಿತು. ಮಾಲ್ತಸ್ ಅನ್ನೋರು ಒಬ್ಬರು ಈ ಪಾಪ್ಯುಲೇಷನ್ ಬಗ್ಗೆ ಒಂದು ಥಿಯರಿ ಅನ್ನ ಕೊಡ್ತಾರೆ, ಪ್ರಪೋನ್ ಮಾಡ್ತಾರೆ. ಯಾವಾಗ 1798 ಓಕೆ, ಈ ಟೈಮಲ್ಲಿ ಒಂದು ಥಿಯರಿಯನ್ನು ಪ್ರಪೋನ್ ಮಾಡ್ತಾರೆ. ಓಕೆ, ಪಾಪ್ಯುಲೇಷನ್ ಥಿಯರಿ ಅಂತ. ಯಾರು ಅಂದರೆ ಮಾಲ್ತುಸಿಯನ್ ಥಿಯರಿ. ಇವರು ಏನು ಅಂತ, ಯಾವ ಥರ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತಾ ಇದೆ, ಯಾವ ಥರ ಬರ್ತ್ ರೇಟ್ ಜಾಸ್ತಿ ಆಗ್ತಾ ಇದೆ, ಯಾವ ಥರ ಬರ್ತ್ ರೇಟು ಡಿಕ್ಲೈನ್ ಆಗ್ತಾ ಇದೆ, ಡೆತ್ ರೇಟ್ ಆಗಿರ್ಬೋದು, ಇವುಗಳಿಗೆ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರೋಂಥ. ಈಸ್ ಥಿಯರಿ ಸಪೋರ್ಟೆಡ್ ದ ಕ್ಯಾಪಿಟಲಿಸ್ಟಿಕ್ ಸಿಸ್ಟಮ್ ಆಫ್ ಎಕನಾಮಿಕ್ಸ್ ಡಿಟರ್ಮಿನಿಸ್ಟಿಕ್ ಅಪ್ರೋಚ್ ಟು ದ ಜಿಯೋಗ್ರಫಿ. ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ರಿಲೇಟೆಡ್ ಟು ಥಿಯರಿ ಆಫ್ ಪಾಪ್ಯುಲೇಷನ್ ಥಿಯರಿಗೆ ಸಂಬಂಧಪಟ್ಟದ್ದು ಯಾವುದು ಅಂತ. ಫಾರ್ ಎಕ್ಸಾಂಪಲ್, ಆಲ್ಫ್ರೆಡ್ ವೆಗ್ನರ್, ಚಾಯ್ಸ್ ಎ, ಚಾಯ್ಸ್ ಬಿ ಮಾಲ್ತುಸಿಯನ್, ಚಾಯ್ಸ್ ಡಿ ಹಬಲ್, ಚಾಯ್ಸ್ ಸಿ ಹಬಲ್, ಚಾಯ್ಸ್ ಡಿ ನನ್ ಆಫ್ ದಿ ಅಬೌವ್. ಇನ್ ಗಿವೆನ್ ಅಬೌವ್ 4 ಚಾಯ್ಸಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ರಿಲೇಟೆಡ್ ಟು ದ ಪಾಪ್ಯುಲೇಷನ್ ಥಿಯರಿ? ಯಾರು ಪ್ರಪೋನ್ ಮಾಡಿದ್ರು ಪಾಪ್ಯುಲೇಷನ್ ಥಿಯರಿ ಅಂತ ಕೇಳಿದ್ರೆ ಯಾರು ಬರ್ತಾರೆ? ಮಾಲ್ತುಸಿಯನ್ ಥಿಯರಿ ವಾಸ್ ದ ರಿಲೇಟೆಡ್ ಟು ದ ಪಾಪ್ಯುಲೇಷನ್. ಓಕೆನಾ, 1798 Malthus gave the theory on population. ಓಕೆ, ಇವರು ಯಾವ ಥರ ಪಾಪ್ಯುಲೇಷನ್ ಕಂಟ್ರೋಲ್ ಯಾವ ಥರ ಆಗ್ತದೆ ಮತ್ತು ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗ್ತದೆ ಪಾಪ್ಯುಲೇಷನ್ ಕಂಟ್ರೋಲು, ಅದನ್ನು ನೋಡೋಣ ಇಲ್ಲಿ. ಓಕೆನಾ, ಅಕಾರ್ಡಿಂಗ್ ಟು ಮಾಲ್ತಸ್, ಇವನ ಪ್ರಕಾರ ವರ್ಲ್ಡ್ ಪಾಪ್ಯುಲೇಷನ್ನು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾನೆ. ಈ ಆರ್ಗ್ಯೂಡ್ ದಟ್ ದ ಫುಡ್ ಸಪ್ಲೈ ಇನ್ಕ್ರೀಸಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ 1, 2, 3, 4, 5. ದಿಸ್ ವಾಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಜಿಯೋಗ್ರಫಿಕಲ್ ದಟ್ ವಾಸ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಬಂದಾಗ ಡಬಲ್ 1, 2, 4. ಓಕೆನಾ, ಈ ಥರ ಇನ್ಕ್ರೀಸ್ ಆಗ್ತಾ ಇರುತ್ತೆ. 4 2 8, 8 2 16. ಸೊ ಈ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಬಂದರೆ ಅದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನು, ಅಡಿಷನ್ ಅಂತ ಬಂದಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ನು. ಇವನ ಪ್ರಕಾರ ಏನು ಅಂತ ಹೇಳಿದ್ರೆ, ಫುಡ್ ಸಪ್ಲೈ ಯಾವ ಒಂದು ವೇನಲ್ಲಿ ಹೋಗ್ತಾ ಇದೆ? ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಹೋಗ್ತಾ ಇದೆ. ಓಕೆ, ಆ್ಯಂಡ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಜನಸಂಖ್ಯೆ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನಲ್ಲಿ ಹೋಗ್ತಾ ಇದೆ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂದರೆ ಫುಡ್ ಸಪ್ಲೈ ಡೌನ್ ಆಗ್ತದೆ. ಫುಡ್ ಸಪ್ಲೈ ಡೌನ್ ಆದಾಗ ಜನ ಸಾಯ್ತಾರೆ, ಎಪಿಡೆಮಿಕ್ಸು, ಪ್ಯಾಂಡಮಿಕ್ಸು, ಬೇರೆ ಬೇರೆ ಕಾರಣಗಳಿಂದ ಡೆತ್ ಆಗ್ತದೆ. ಮತ್ತು ಇನ್ನೊಂದು ಇವನ ಪ್ರಕಾರ ಏನು ಅಂತ ಹೇಳಿದ್ರೆ, ಪಾಪ್ಯುಲೇಷನ್ ಕುಡ್ ಇನ್ಕ್ರೀಸ್ ಬೈ ಮಲ್ಟಿಪ್ಲೈಸ್ ಡಬಲಿಂಗ್ ಎವ್ರಿ 25 years. 25 ವರ್ಷಕ್ಕೆ ಒಂದ್ಸಲಿ ಪಾಪ್ಯುಲೇಷನ್ ಡಬಲ್ ಆಗ್ತದೆ. ಈ ಸೈಡ್ ದ ಗ್ಯಾಪ್ ಬಿಟ್ವೀನ್ ದ ಫುಡ್ ಸಪ್ಲೈ ಆ್ಯಂಡ್ ಪಾಪ್ಯುಲೇಷನ್ ವಿಲ್ ಕಂಟಿನ್ಯೂ ಗ್ರೋ ಓವರ್ ಟೈಮ್. ಓಕೆ, ಇವ್ರ ಥಿಯರಿ ಪ್ರಕಾರ ಏನು ಅಂದರೆ, ಫಸ್ಟ್ ಥಿಂಗು ಪಾಪ್ಯುಲೇಷನ್ನು ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ತಾ ಇದೆ, ಆ್ಯಂಡ್ ಫುಡ್ ಸಪ್ಲೈ ಬಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಓಕೆನಾ, ಮತ್ತೆ 25 ವರ್ಷಕ್ಕೆ ಒಂದ್ಸಾರಿ ಡಬಲ್ ಆಗ್ತದೆ ಪಾಪ್ಯುಲೇಷನ್ ಸಂಖ್ಯೆ. ಫಾರ್ ಎಕ್ಸಾಂಪಲ್ 100 ಕೋಟಿ ಇರೋದು 25 ವರ್ಷಕ್ಕೆ 200 ಕೋಟಿಯಾಗಿ ಆಗುತ್ತೆ ಅಂತ ಈ ಮಾಲ್ತಸ್ ಅನ್ನೋರು ಥಿಯರಿಯನ್ನು ಪ್ರಪೋನ್ ಮಾಡಿದ್ದಾರೆ. ಸೊ ಇವನ್ ಪ್ರಕಾರ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ವಾಸ್ ಟೈಮ್ ಅಂಡ್ ಆಟಿಟ್ಯೂಡ್, ದಟ್ ವಾಸ್ ಚೇಂಜಿಂಗ್ ದ ಪ್ರೋಗ್ರೆಸ್ ಅಂತ ಬಂದಾಗ, ರಿಸೋರ್ಸಸ್ ಅಂತ ಬಂದಾಗ ಫುಡ್ ಅಂತ ತಗೊಳ್ಳಿ, ಜನರಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ. ಆ್ಯಂಡ್ ಪಾಪ್ಯುಲೇಷನ್ ಈ ಸ್ಟೇಜ್ವರೆಗೂ ಓಕೆ. ಫಾರ್ ಎಕ್ಸಾಂಪಲ್ ಯಾಕೆ ಅಂತ ಹೇಳಿದ್ರೆ, 1 ಪರ್ಸನ್ನು ಫಾರ್ ಎಕ್ಸಾಂಪಲ್ 1 kg ಊಟ ತಿಂತಾನೆ ಎಕ್ಸಾಂಪಲ್. ಓಕೆನಾ, 1 kg ಅಂದರೆ ಡೋಂಟ್ ಥಿಂಕ್ ದಟ್ 1 kg ತಿಂದಾಕ್ತಾರ ಅಂತ. ಸಿಂಪಲಾಗಿ ನಾನು ಇದು ಅಸಂಪ್ಷನ್ ಹೇಳ್ತಾ ಇರೋದು. 1 ಪರ್ಸನ್ 1 kg ಊಟ ತಿಂತಾನೆ. ಇಬ್ಬರಿಗೆ ಎಷ್ಟಿರಬೇಕು? ಅಲ್ಲಿಗೆ 2 ಪರ್ಸನ್ಸ್ಗೆ 2 kg ಇರಬೇಕು. ಆದರೆ ಬಿಕಾಸ್ ಪಾಪ್ಯುಲೇಷನ್ ಡಬಲ್ ಆಗ್ತಾ ಇದೆ, ಇಲ್ಲಿ ಫುಡ್ಡು ಕಡಿಮೆ ಆಗುತ್ತೆ. ಯಾವಾಗ? ನೆಕ್ಸ್ಟು 4 ಪೀಪಲ್ಗೆ ಎಷ್ಟು kg ಇರುತ್ತೆ? 3 kg ಇರುತ್ತೆ. ಇಲ್ಲಿ ಹೇಳಿದೆ ಆಲ್ರೆಡಿ, ಪಾಪ್ಯುಲೇಷನ್ ಏನು ಜಿಯೋಮೆಟ್ರಿಕಲ್ ಪ್ರೋಗ್ರೆಷನಲ್ಲಿ ಗ್ರೋತ್ ಆಗ್ತಾ ಇದೆ, ಫುಡ್ಡು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಗ್ರೋ ಆಗ್ತಾ ಇದೆ. ಓಕೆನಾ, ನೆಕ್ಸ್ಟು 8 ಪೀಪಲ್ಗೆ 4 kg ಆಯಿತು. ಏನಾಯ್ತು ಇಲ್ಲಿ?
ಒಂದು ಪೀಪಲ್ 1 kg ತಿಂತಾ ಇದ್ದವನು ಇನ್ನೊಂದು 4 ದಟ್ ವಾಸ್ 4 ಇಯರ್ಸ್ ಆದಮೇಲೆ 8 ಪೀಪಲ್ಗೆ 4 kg ಅಂದರೆ ಅರ್ಧ kg ಊಟ ಸಿಗೋಕ್ಕೆ ಶುರುವಾಯಿತು. ಅವಾಗ ಏನಾಗುತ್ತೆ? ಕ್ರೈಸಿಸ್, ಊಟ ಶಾರ್ಟೇಜ್ ಬರುತ್ತೆ, ಊಟ ಸಾಕಾಗಲ್ಲ. ಸೊ ಪಾಪ್ಯುಲೇಷನ್ನು ಗ್ರೋತ್ ಜಾಸ್ತಿ ಆಗುತ್ತೆ. ಈ ಗ್ರೋತ್ ಆಗೋ ಈ ಪಾಯಿಂಟ್ಗೆ ಏನಂತ ಕರೀತಾರೆ ಅಂದರೆ ಪಾಯಿಂಟ್ ಆಫ್ ಕ್ರೈಸಿಸ್. ಪಾಯಿಂಟ್ ಆಫ್ ಕ್ರೈಸಿಸ್ ಅಂತ ಹೇಳಿದ್ರೆ ದ ರಿಸೋರ್ಸಸ್ಗಿಂತ ಕೂಡ ಪಾಪ್ಯುಲೇಷನ್ ಗ್ರೋತು ಜಾಸ್ತಿ ಆಯಿತು ಅಂದರೆ ನಂಬರ್ ಆಫ್ ದ ಪೀಪಲ್ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂದರೆ ಅದನ್ನ ಏನಂತ ಕರೀತಾರೆ? ಪಾಯಿಂಟ್ ಆಫ್ ಕ್ರೈಸಿಸ್ ಅಂತ ಕರೀತಾರೆ. ಇದು ಮಾಲ್ತಸ್ ಬೇಸಿಕ್ ಥಿಯರಿ. ಅವನ ಪ್ರಕಾರ ಏನು ಅಂದರೆ ಚೆಕ್ಸ್ ಆನ್ ಪಾಪ್ಯುಲೇಷನ್ ಕೆಲವೊಂದು ಫ್ಯಾಕ್ಟರ್ಸ್ ಹೇಳಿದ್ದಾನೆ. ಚೆಕ್ಸ್ ಅಂತ ಹೇಳಂದರೆ ಈ ಪಾಪ್ಯುಲೇಷನ್ ಗ್ರೋತನ್ನು ಅಥವಾ ಫುಡ್ ಕ್ರೈಸಿಸನ್ನು ಕಂಟ್ರೋಲ್ ಆಗೋದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ ಅಂತ ಹೇಳ್ತಾರೆ. ಏನದು ಪ್ಯಾರಾಮೀಟರ್ಸ್ ಅಂದರೆ ವೆನ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ರೇಟ್ ಗ್ರೇಟರ್ ದೆನ್ ದ ಫುಡ್ ಸಪ್ಲೈ ಡಿಸಿಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಬ್ವಿಯಸ್ಲಿ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಡಿಸಿಕ್ವಿಲಿಬ್ರಿಯಮ್ ಅಂದರೆ ಪಾಯಿಂಟ್ ಆಫ್ ಕ್ರೈಸಿಸ್ ಅರೈಸ್ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ people will not get enough food even for survival. People will die due to lack of food supply. Okay, advantages such as epidemics, wars, starvation, famines and other natural calamities. ಇವು ಯಾಕೆ ಅಂತ ಹೇಳಿದ್ರೆ ಅದನ್ನ ಯಾವಾಗ ಫುಡ್ ಸಪ್ಲೈ ಕಡಿಮೆ ಆಗಿ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆಗ್ತದೋ ಆಬ್ವಿಯಸ್ಲಿ ಈ ಒಂದು ಫ್ಯಾಕ್ಟರ್ಸ್ ಆಗುತ್ತೆ. ಎಪಿಡೆಮಿಕ್ಸು, ವಾರ್ಸು, ಸ್ಟಾರ್ವೇಷನ್ನು, ಫೆಮೈನ್ಸು, ನ್ಯಾಚುರಲ್ ಕಲಾಮಿಟೀಸು ಇವುಗಳನ್ನು ಏನಂತ ಕರೀತಾನೆ ಮಾಲ್ತಸ್ ಅಂದರೆ ಪಾಸಿಟಿವ್ ಚೆಕ್ಸ್ ಅಂತ ಕರೀತಾನೆ. ಪಾಸಿಟಿವ್ ಚೆಕ್ಸ್ ಅಂತ ಹೇಳಿದ್ರೆ ಮನುಷ್ಯನ ಪಾಪ್ಯುಲೇಷನ್ನು ಜಾಸ್ತಿ ಆಗೋದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂದರೆ ರೆಡ್ಯೂಸ್ ಮಾಡೋದಕ್ಕೆ ಇವುಗಳನ್ನು ದಟ್ ವಾಸ್ ಪಾಸಿಟಿವ್ ಚೆಕ್ಸು ಇನ್ ದ ಸೆನ್ಸ್ ಆಫ್ ನ್ಯಾಚುರಲ್. ಇದಲ್ಲಿ ಮ್ಯಾನ್ ಮೇಡ್ ಅಲ್ಲ, ನ್ಯಾಚುರಲ್ ಆಗಿ ಪ್ರಕೃತಿ ತನ್ನ ಭೂಮಿಯ ಮೇಲೆ ಇರುವಂತಹ ಒಂದು ಪೀಪಲನ್ನು ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಅದು ತನ್ನಷ್ಟಕ್ಕೆ ತಾನು ತಗೊಳ್ಳುವಂಥ ಆ್ಯಕ್ಷನ್ನು. ಓಕೆನಾ? ಎಷ್ಟು ಫುಡ್ ಬೇಕೋ ಅಷ್ಟು ಜನ ಮಾತ್ರ, ಉಳಿದಿದ್ದೇನಾಗ್ತಾರೆ? ಡೆತ್ ಆಗ್ತಾರೆ. ಡೆತ್ ಇನ್ ದ ಸೆನ್ಸ್ ಯಾವೊಂದು ಇದರಲ್ಲಿ ಅಂದರೆ ಎಪಿಡೆಮಿಕ್ಸು, ಫಾರ್ ಎಕ್ಸಾಂಪಲ್ ಕಾಲರಾ, ಮಲೇರಿಯಾ ಅಥವಾ ಇನ್ನೊಂದು ಕಾಯಿಲೆಯಿಂದ ಆಗಿರ್ಬೋದು, ಅಥವಾ ವಾರ್ ಯುದ್ಧಗಳಿಂದ ಆಗಿರ್ಬೋದು, ಸ್ಟಾರ್ವೇಷನ್ ಹಸಿವಿನಿಂದ ಆಗಿರ್ಬೋದು, ಫೆಮೈನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಫ್ಯಾಕ್ಟರ್ಸು. ಆನ್ ದ ಕಾಂಟ್ರಾರಿ ದೇರ್ ಆರ್ ಮ್ಯಾನ್ ಮೇಡ್ ಚೆಕ್ಸ್ ಆಲ್ಸೋ ಪ್ರಿವೆಂಟಿವ್ ಚೆಕ್ಸ್. ಎರಡು ಕೊಡ್ತಾನೆ, ಒಂದು ಪಾಸಿಟಿವ್ ಚೆಕ್ಸ್ ಮತ್ತು ಪ್ರಿವೆಂಟಿವ್ ಚೆಕ್ಸ್. ಪಾಸಿಟಿವ್ ಚೆಕ್ಸ್ ಅಂದರೆ ನೇಚರ್ ಇಟ್ ಸೆಲ್ಫ್ ಟೇಕ್ ದ ಆ್ಯಕ್ಷನ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್. ಓಕೆ, ಪ್ರಿವೆಂಟಿವ್ ಚೆಕ್ಸ್ ಅಂದರೆ ಮ್ಯಾನ್ ತಗೊಳ್ಳೋದು, ಆರ್ಟಿಫಿಷಿಯಲ್. ನಾವು ಕೆಲವೊಂದು ಪ್ರಿವೆಂಟಿವ್ ಚೆಕ್ಸ್ ತಗೋಬೇಕು. ಅದರಲ್ಲಿ ಯಾವುವು ಅಂತ ಬಂದಾಗ ಇಲ್ಲಿ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೊಟ್ಟಿದ್ದೀನಿ. ಪಾಸಿಟಿವ್ ಚೆಕ್ಸ್ ಅಂದರೆ ನೇಚರ್ ಆಸ್ ಇಟ್ಸ್ ಓನ್ ವೇಸ್ ಟು ಕೀಪಿಂಗ್ ದ ಚೆಕ್ ಆನ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಇಷ್ಟೊತ್ತು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದು ನಾನು. ನೇಚರ್ ಇಟ್ ವಿಲ್ ಟೇಕ್, ಪ್ರಕೃತಿ ಅದರದೇ ಆದಂಥ ಒಂದು ಫಾರ್ಮುಲಾ ಇದೆ. ತನ್ನ ತೂಕವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಭೂಮಿ ಮೇಲಿರುವಂಥ ಪಾಪ್ಯುಲೇಷನನ್ನು ಬಿಯಸ್ಲಿ ಡೌನ್ ಮಾಡೋದಕ್ಕೆ, ಯಾಕಂದರೆ ಫುಡ್ ಸಪ್ಲೈ ಕಮ್ಮಿ ಆಯಿತು ಅಂದರೆ ಡೆತ್ ಕೇಸಸ್ ಜಾಸ್ತಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಫುಡ್ ಮತ್ತು ಪಾಪ್ಯುಲೇಷನ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ಬರುತ್ತೆ. ಅವುಗಳನ್ನು ಪಾಸಿಟಿವ್ ಚೆಕ್ಸ್ ಅಂತ ಕರೀತಾರೆ. ನೇಚರ್ ಇಟ್ ಸೆಲ್ಫ್ ತೊಗೊಂಡ್ರೆ ಅದನ್ನು ಓನ್ ವೇ ಟು ಕೀಪಿಂಗ್ ದ ಚೆಕ್, ದಟ್ ವಾಸ್ ನೇಚರ್ ಇಟ್ ಸೆಲ್ಫ್ ತೊಗೊಂಡಾಗ ಏನಂತ ಕರೀತಾರೆ? ಅದನ್ನು ಪಾಸಿಟಿವ್ ಚೆಕ್ಸ್ ಅಂತ ಕರೀತಾರೆ. ಪ್ರಿವೆಂಟಿವ್ ಚೆಕ್ಸ್ ಅಂದರೆ ಹ್ಯೂಮನ್ ಮೇಡ್. ಪಾಸಿಟಿವ್ ಚೆಕ್ಸ್ ಬಂದು ನ್ಯಾಚುರಲ್. ಓಕೆ, ನ್ಯಾಚುರಲ್. ಫಾರ್ ಎಕ್ಸಾಂಪಲ್ಲು ಪ್ರಿವೆಂಟಿವ್ ಚೆಕ್ಸ್ ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ದೆನ್ ಎರಡು ಕಾನ್ಸೆಪ್ಟು ಕ್ಲಾರಿಟಿ ಬರುತ್ತೆ. ಪಾಸಿಟಿವ್ ಚೆಕ್ಸ್ ಅಂದರೆ ನೇಚರು, ಪ್ರಿವೆಂಟಿವ್ ಚೆಕ್ಸ್ ಅಂದರೆ ಹ್ಯೂಮನ್ ಮೇಡ್. ಫಾರ್ ಎಕ್ಸಾಂಪಲ್ಲು ಪ್ರಿವೆಂಟಿವ್ ಮೆಜರ್ಸ್ ದಟ್ ಲೇಟ್ ಮ್ಯಾರೇಜ್. ಫಾರ್ ಎಕ್ಸಾಂಪಲ್ 20 ವರ್ಷಕ್ಕೆ ಹುಡುಗನಿಗೆ 25 ವರ್ಷಕ್ಕೆ ಮದುವೆ ಮಾಡೋ ಬದಲು 28 ವರ್ಷಕ್ಕೆ ಮದುವೆ ಮಾಡೋದು, ಅಂದರೆ 3 ವರ್ಷ ಡಿಲೇ ಮಾಡೋದು. ಸೊ ಅದರಿಂದ ಏನಾಗುತ್ತೆ? ಪಾಪ್ಯುಲೇಷನ್, ಜನಸಂಖ್ಯೆ ಡೌನ್ ಆಗುತ್ತೆ. ಓಕೆನಾ? ಎರಡನೇದು ಸೆಲ್ಫ್ ಕಂಟ್ರೋಲ್ ಸಿಂಪಲ್ ಲಿವಿಂಗ್. ಸೆಲ್ಫ್ ಕಂಟ್ರೋಲ್ ಸಿಂಪಲ್ ಲಿವಿಂಗ್ ವಿಲ್ ಲೀಡ್ ಟು ದ ಪಾಪ್ಯುಲೇಷನ್ ಗ್ರೋತ್ ರೇಟ್. ಸಿಂಪಲ್ ಸೆಲ್ಫ್ ಕಂಟ್ರೋಲ್ ಅಂತ ತಕ್ಷಣ ಕಾಂಟ್ರಾಸೆಪ್ಟಿವ್ಸನ್ನು ಬಳಸೋದು. ಓಕೆನಾ? ಕಾಂಟ್ರಾಸೆಪ್ಟಿವ್ ಬಳಸೋದ್ರಿಂದ ಮಕ್ಕಳಾಗೋದು ಕಡಿಮೆ ಆಗುತ್ತೆ, ಮಕ್ಕಳಾಗೋದು ಸ್ಟಾಪ್ ಆಗುತ್ತೆ, ಮತ್ತು ಡಿಲೇಡ್ ಆಗಿ ಮಕ್ಕಳಾಗ್ತಾರೆ. ಫಾರ್ ಎಕ್ಸಾಂಪಲ್ 4 ಇಯರ್ಸ್, ಕೆಲವರು ಪ್ಲಾನಿಂಗ್ ಇರುತ್ತೆ 4 ಇಯರ್ಸ್ 5 ಇಯರ್ಸ್ ಆದಮೇಲೆ ಮಕ್ಕಳು ಮಾಡ್ಕೋಬೇಕು ಅಥವಾ ಈ ಥರ ಅಂತ ಕಾನ್ಸೆಪ್ಟ್ ಇರುತ್ತೆ. ಸೊ ಇವೆಲ್ಲ ಕೂಡ ಪ್ರಿವೆಂಟಿವ್ ಚೆಕ್ಸ್, ಪಾಪ್ಯುಲೇಷನನ್ನು ರೆಡ್ಯೂಸ್ ಮಾಡೋದಕ್ಕೆ ಪ್ರಿವೆಂಟಿವ್ ಚೆಕ್ಸ್. ಓಕೆ, ಲೇಟ್ ಮ್ಯಾರೇಜು, ಸೆಲ್ಫ್ ಕಂಟ್ರೋಲು, ಸಿಂಪಲ್ ಲಿವಿಂಗ್, ಬ್ಯಾಲೆನ್ಸ್ ದ ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಫುಡ್ ಸಪ್ಲೈ. ಈ ಒಂದು ಫ್ಯಾಕ್ಟರ್ಸು ಮನುಷ್ಯನ ಪಾಪ್ಯುಲೇಷನ್ ಜಾಸ್ತಿ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ದೀಸ್ ಮೆಜರ್ಸ್ ನಾಟ್ ಓನ್ಲಿ ಚೆಕ್ ದ ಪಾಪ್ಯುಲೇಷನ್ ಗ್ರೋತ್ ಬಟ್ ಕ್ಯಾನ್ ಆಲ್ಸೋ ಪ್ರಿವೆಂಟ್ ದ ಕ್ಯಾಟಸ್ಟ್ರೋಫಿಕ್ ಎಫೆಕ್ಟ್ಸ್ ಆಫ್ ದ ಪಾಸಿಟಿವ್ ಚೆಕ್ಸ್. ಇವುಗಳು ಬರೀ ಪ್ರಿವೆಂಟಿವ್ ಚೆಕ್ಸ್ ಅನ್ನೋದು ಬರೀ ಹ್ಯೂಮನ್ ಇದೊಂದೇ ಅಲ್ಲ, ಪಾಸಿಟಿವ್ ಚೆಕ್ಸ್ಗೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಮೂಮೆಂಟ್ ಆಗುತ್ತೆ ಅಂತ ಕೊಟ್ಟಿರೋದು. ಬಟ್ ಎಲ್ಲಿವರೆಗೂ ಕೂಡ ಮಾಲ್ತಸ್ ಥಿಯರಿ ಅಕ್ಸೆಪ್ಟ್ ಆಗುತ್ತೆ? ಇಸ್ ಇಟ್ ಅಕ್ಸೆಪ್ಟ್ ಆಗುತ್ತಾ? ಇಲ್ಲ.
ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರ್ಯಾರು ಇದ್ರ ಕ್ರಿಟಿಸಿಸಮ್ ಏನು, ಯಾಕೆ ಇದು ಅಕ್ಸೆಪ್ಟ್ ಆಗಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ಸಿ ವೆಸ್ಟರ್ನ್ ಯುರೋಪಲ್ಲಿ ಪಾಪ್ಯುಲೇಷನ್ ವರ್ ರೈಸಿಂಗ್ ರ್ಯಾಪಿಡ್ ರೇಟ್, ಅಟ್ ದ ಸೇಮ್ ಟೈಮ್ ಫುಡ್ ಸಪ್ಲೈ ಆಲ್ಸೋ ಇನ್ಕ್ರೀಸಿಂಗ್ ಡ್ಯೂ ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್. ಓಕೆ, ಯಾಕೆ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ, ಇವ್ರು ಏನು ಹೇಳ್ತಾರೆ ಅಂದರೆ, ಮಾಲ್ತಸ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಪಾಪ್ಯುಲೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ವಾಸ್ ಜಾಮೆಟ್ರಿಕಲ್ ಪ್ರೋಗ್ರೆಷನ್ ಅಂದರೆ ಮಲ್ಟಿಪ್ಲಿಕೇಶನ್ ಥರ ಗ್ರೋ ಆಗುತ್ತೆ. ಇಲ್ಲಿ ಫುಡ್ ಸಪ್ಲೈ ಬಂದು ಅಡಿಷನ್ ಅಂದರೆ ಲೈಕ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಮೂವ್ ಆಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಪಾಪ್ಯುಲೇಷನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಸೊ ಪಾಸಿಟಿವ್ ಪ್ರಿವೆಂಟಿವ್ ಚೆಕ್ಸ್ ಬೇಕು, ಫುಡ್ ಸಪ್ಲೈಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ಕೂಡ ರೀಸೆಂಟ್ ಬಯೋಟೆಕ್ನಾಲಜಿ ತಗೋಬೋದು ನೀವು, ಅಥವಾ ದಟ್ ವಾಸ್ ಗ್ರೀನ್ ರೆವಲ್ಯೂಷನ್ನು, ಅಥವಾ ದಟ್ ವಾಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸು. ಇವುಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒನ್ಸ್ ಅಪಾನ್ ಎ ಟೈಮ್ 1 ಎಕರೆನಲ್ಲಿ 100 ಕ್ವಿಂಟಾಲು ಗೋಧಿ ಬೆಳಿತೀರಿ ಅಂತ ಹೇಳಿದ್ರೆ, ಈಗ 1 ಎಕರೆನಲ್ಲಿ 200 ಕ್ವಿಂಟಾಲ್ ಅಥವಾ 300 ಕ್ವಿಂಟಾಲು ಗೋಧಿಯನ್ನು ಬೆಳೆಯುವಂಥ ಸಾಮರ್ಥ್ಯವನ್ನು ಟೆಕ್ನಾಲಜಿ ಡೆವಲಪ್ ಆಗಿದೆ. ಇದು ಮೊದಲನೇ ಕ್ರಿಟಿಸಿಸಮ್ ಆಫ್ ಮಾಲ್ತಸ್ ಥಿಯರಿನ ಕ್ರಿಟಿಸಿಸಮ್. ಅವನ ಥಿಯರಿನ ಏನು ಮಾಡುತ್ತೆ, ಇದು ಉಲ್ಟಾ ಮಾಡುತ್ತೆ. ದಟ್ ವಾಸ್ ರಾಂಗ್, ಯು ಆರ್ ರಾಂಗ್ ಮಾಲ್ತಸ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡುತ್ತೆ. ಎರಡನೇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, 2% ಆಫ್ ಟೋಟಲ್ ಪಾಪ್ಯುಲೇಷನ್ ಈಸ್ ವರ್ಕಿಂಗ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಇನ್ US, ಸ್ಟಿಲ್ ದ ಟೋಟಲ್ GDP ಮೋರ್ ದೆನ್ 14 ಟ್ರಿಲಿಯನ್. ಓಕೆನಾ, 2% ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋದು ಇಲ್ಲಿ ಅಮೆರಿಕಾದಲ್ಲಿ. ಆದರೆ $14 ಟ್ರಿಲಿಯನ್ GDP ಗ್ರೋತ್ ಆಗ್ತಾ ಇದೆ. ಓಕೆನಾ, ಸೊ ಅಂದರೆ ಕಂಟ್ರಿ ಡೆವಲಪ್ಡ್ ಆಗಿದೆ. ಡೆವಲಪ್ಡ್ ಕಂಟ್ರೀಸ್ ಅಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಪಾಪ್ಯುಲೇಷನ್ ಇದೆ, ಫುಡ್ ಪ್ರೊಡಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವ್ರ ಥಿಯರಿನ ಒಪ್ಪೋದಕ್ಕೆ ಆಗೋದಿಲ್ಲ. Second thing, Malthus theory started that one of the reasons for limited food supply is non-availability of the land. Okay, ಭೂಮಿ ಸಿಗಲ್ಲ, ಸೊ ಭೂಮಿ ಅವೈಲಬಿಲಿಟಿ ಕಮ್ಮಿ ಆಗ್ತದೆ. ಯಾಕೆ ಕಮ್ಮಿ ಆಗುತ್ತೆ ಅಂದರೆ, ಪಾಪ್ಯುಲೇಷನ್ ಜಾಮೆಟ್ರಿಕಲ್ ಪ್ರೋಗ್ರೆಷನಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ಭೂಮಿ ಅವೈಲಬಿಲಿಟಿ ಕಮ್ಮಿ ಆಗೋದ್ರಿಂದ, ಸೊ ಅದು ಒಂದು ಫ್ಯಾಕ್ಟರ್ ಅಂತ. However, the amount of food supplies various countries increase due to increased globalization. Moment of that globalization, ನಾವೇನು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳ್ತಿರಲ್ಲ, 1991. ಓಕೆ, ಅವಾಗ ಇಂಡಿಯಾದಲ್ಲಿ ಸ್ಟಾರ್ಟ್ ಆದಂಥ ಆ ಒಂದು ಕಾರಣದಿಂದ ಫುಡ್ ಸಪ್ಲೈ ಏನಾಗ್ತಾ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕಡಿಮೆ ಇರೋವಂಥ ಕಂಟ್ರೀಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ, ಜಾಸ್ತಿ ಇರುವಂಥ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಬೆಳೆದಿರುವಂಥ ಕಂಟ್ರೀಸ್. ಆ ಫ್ಯಾಕ್ಟರ್ಸಿಂದ ಮಾಲ್ತಸ್ ಥಿಯರಿ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ಎಸ್ಟಿಮೇಷನ್ ಆಫ್ ಜಿಯೋಮೆಟ್ರಿಕ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಅರ್ಥಮೆಟಿಕ್ ಗ್ರೋತ್ ಆಫ್ ಪಾಪ್ಯುಲೇಷನ್ ವರ್ ನಾಟ್ ಪ್ರೊವೈಡ್ ಬೈ Malthus. It has stated that rate of growth is not consistent with the Malthus theory. ಇವ್ರ ಪ್ರಕಾರ ಇದು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮ್ಯಾಪ್ ನೋಡ್ಕೊಳ್ಳಿ ಸಾಕು, ನೀವು ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ. ಸೊ ಈ ಒಂದು ಮ್ಯಾಪ್ ನೋಡ್ಕೊಳ್ಳಿ, ಯಾವುದನ್ನಂದರೆ ಮಾಲ್ತಸ್ ಥಿಯರಿ ಆಫ್ ಪಾಪ್ಯುಲೇಷನ್ ಇದೆಯಲ್ಲ. ಸೊ ಇಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಸ್, ದಟ್ ವಾಸ್ 1, 2, 4, 8, 16, 32 ಈ ಥರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದು. ಫುಡ್ ಇನ್ಕ್ರೀಸ್ ಅರ್ಥಮೆಟಿಕ್ progression. Okay na, and corrected by preventive checks and positive checks, vice versa. Okay na, so istu population theory ಮತ್ತೆ ವರ್ಡ್ ಪಾಪ್ಯುಲೇಷನ್ ಪಾಲಿಸೀಸ್ ಇದೆ. ಒನ್ ಚೈಲ್ಡ್ ಪಾಲಿಸಿ, ದಟ್ ವಾಸ್ ಚೀನಾದು. ಸ್ವಲ್ಪ ನೋಡ್ಕೊಳ್ಳಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 1980 ಚೀನಾ ಒನ್ ಚೈಲ್ಡ್ ಪಾಲಿಸಿಯನ್ನು ತರುತ್ತೆ. ಏನು ಇದ್ರ ಪ್ರಕಾರ ಅಂದರೆ, ಮ್ಯಾರೇಜ್ ಏಜಸ್ ವಾರ್ ಡಿಲೇಡ್ ಆಗುತ್ತೆ. ಫಾರ್ ಬಾಯ್ 26, ಫಾರ್ ಗರ್ಲು 24 ಏಜು. ಆ್ಯಂಡ್ ದೇರ್ ವಾಸ್ ಅನ್ ಎಕನಾಮಿಕ್ ಪೆನಾಲ್ಟಿ. ವರ್ಡ್ ಪಾಪ್ಯುಲೇಷನ್ ಪಾಲಿಸೀಸಲ್ಲಿ ಕರೆಂಟ್ ಅಫೇರ್ಸಲ್ಲಿ ನೋಡಿ, ಒನ್ ಚೈಲ್ಡ್ ಪಾಲಿಸಿ ರೀಸೆಂಟಾಗಿ ಅದು ಮತ್ತೆ ಚೇಂಜ್ ಆಗಿದೆ. ಓಕೆನಾ, ಯಾಕೆ ಅಂತೇಳಿ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ, ಪಾಪ್ಯುಲೇಷನ್ ಗ್ರೋತನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೆಲವೊಂದು ಪಾಲಿಸೀಸನ್ನು ತರ್ತಾರೆ. ಓಕೆ, 2000ರಲ್ಲಿ 1980ನಲ್ಲಿ ಚೀನಾ ಏನು ಮಾಡ್ತು ಅಂದರೆ, ಒನ್ ಚೈಲ್ಡ್ ಪಾಲಿಸಿನ ತಂತು. ಓಕೆ, ಅಂಡರ್ ದಿಸ್ ಮ್ಯಾರೇಜ್ ಏಜ್ ವಾಸ್ ಡಿಲೇಡ್. ನಾನು ಆಗಲೇ ಹೇಳಿದೆ, ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಮ್ಯಾರೇಜನ್ನು ಡಿಲೇ ಮ್ಯಾರೇಜ್ ಮಾಡೋದು ಅಥವಾ ಯೂಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಇದೆಲ್ಲ ಮಾಡ್ತಾರೆ. ಅವ್ರು ಏನು ಮಾಡಿದರು ಅಂದರೆ, ಯಾಕೆಂದರೆ ಟಿಲ್ 2023ವರೆಗೂ ಕೂಡ 24ವರೆಗೂ ಕೂಡ ಚೀನಾ ವಾಸ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. 24ಇಂದ ಇಂಡಿಯಾ ಬಿಕಮ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಸೊ ಚೀನಾ ಏನು ಮಾಡ್ತು ಅಂದರೆ, ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ಕೂಡ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು ಶುರುವಾಯಿತು. ಸೊ ಆ ಕಾರಣದಿಂದ ಅವ್ರು ಏನು ಮಾಡಿದ್ರು ಅಂದರೆ, ಪಾಪ್ಯುಲೇಷನನ್ನು ಆದಷ್ಟು ರೆಡ್ಯೂಸ್ ಮಾಡಬೇಕು, ಇಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಓಕೆ, ಕ್ರೈಸಿಸ್ ಆಗ್ತದೆ, ಫುಡ್ ಕ್ರೈಸಿಸ್ಸು, ಬೇರೆ ಬೇರೆ ಥರ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದರು ಅಂದರೆ, ಈ ವರ್ಲ್ಡ್ ಪಾಪ್ಯುಲೇಷನ್ ಪಾಲಿಸೀಸನ್ನು ತರೋದಕ್ಕೆ ಶುರು ಮಾಡಿದರು. ಅದರಲ್ಲಿ ಫಸ್ಟ್ ಒನ್ ಬಂದು ಒನ್ ಚೈಲ್ಡ್ ಪಾಲಿಸಿ
ದಟ್ ವಾಸ್ ಫಸ್ಟ್ 1980 ತರ್ತಾರೆ. ಇದಾದ್ಮೇಲೆ ನೆಕ್ಸ್ಟು 2000 ಇಸ್ವಿನಲ್ಲಿ ಸೆಕೆಂಡ್ ಚೈಲ್ಡ್ ಪಾಲಿಸಿ ಪರ್ಮಿಟೆಡ್ ಟು ದ ಮೈನಾರಿಟಿ ಪೀಪಲ್. 2 ಚೈಲ್ಡ್ ಪಾಲಿಸಿ ತರ್ತಾರೆ. ಯಾವಾಗ? 2000 ಇಸ್ವಿನಲ್ಲಿ. ಆ್ಯಂಡ್ 2015 ಚೈಲ್ಡ್ ಸೆಕೆಂಡ್ ಚೈಲ್ಡ್ ವಾಸ್ ಪರ್ಮಿಟೆಡ್ ಟು ಆಲ್ ಪೀಪಲ್. ಫಸ್ಟ್ ಬರೀ ಮೈನಾರಿಟಿಗೆ 2000 ಇಸ್ವಿನಲ್ಲಿ ಬರೀ ಮೈನಾರಿಟೀಸ್ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಮೂರನೇದು ಬಂದ್ಬಿಟ್ಟು 2015 2 ಚೈಲ್ಡ್ ದಟ್ ವಾಸ್ ಚೈಲ್ಡ್, ಎರಡನೇ ಚೈಲ್ಡ್ ಕೂಡ ಪರ್ಮಿಟು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲರಿಗೂ ಕೊಡ್ತಾರೆ. ಯಾಕೆ ಅಂದರೆ ಇದು ಕಾರಣ ಏನು ಅಂದರೆ ಚೈಲ್ಡ್ ಟೋಟಲ್ ಫರ್ಟಿಲಿಟಿ ರೇಟು ಬರ್ತಾ 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 ಕಮ್ಮಿ ಆಗ್ತಾ ಇರುತ್ತೆ, ಡಿಕ್ಲೈನ್ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ಈ ಒಂದು ಪಾಲಿಸೀಸನ್ನು ಇದು ಮಾಡ್ತಾರೆ. ದಟ್ ವಾಸ್ ಪಾಪ್ಯುಲೇಷನ್ ಪಾಲಿಸೀಸ್ ಇನ್ ಇಂಡಿಯಾದಲ್ಲಿ ಬಂದಾಗ ಪಾಪ್ಯುಲೇಷನ್ ಪಾಲಿಸಿ ಅಡಾಪ್ಟೆಡ್ ಬೈ ಇಂಡಿಯಾ, 1 ಚೈಲ್ಡ್ ಪಾಲಿಸಿ, ಪಾಪ್ಯುಲೇಷನ್ ಪಾಲಿಸಿ ಅಡಾಪ್ಟೆಡ್ ಬೈ ಡೆವಲಪ್ಡ್ ಕಂಟ್ರೀಸ್. ಈ ಮೂರನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಚೀನಾದ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಜಪಾನಲ್ಲಿ ಸೆಕ್ಸ್ ರೇಷೋ ಫಾರ್ ಎಕ್ಸಾಂಪಲ್ ಯಾವ ಥರ ಅಲ್ಲಿ ಒಂದು ಪಾಪ್ಯುಲೇಷನ್ ಚೇಂಜ್ ಇದೆ ಅಂದರೆ ಬರ್ತ್ ರೇಟು, ಡೆತ್ ರೇಟು ಚೇಂಜಸ್ ಯಾವ ಥರ ಇದೆ, ಮತ್ತು ಓಲ್ಡ್ ಏಜ್ ಪೀಪಲ್ ಯಾವ ಥರ ಇದ್ದಾರೆ. ಡೆವಲಪ್ಡ್ ಕಂಟ್ರೀಸು ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ಗೆ ಕಂಪೇರ್ ಮಾಡ್ಕೋಬೇಕು. ಓಕೆನಾ, ಎಲ್ಲಿ ಜಾಸ್ತಿ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಫ್ಯಾಕ್ಟರ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಮೈಗ್ರೇಷನ್. ಮೈಗ್ರೇಷನ್ ಅಂದರೆ ಮೂಮೆಂಟ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಿತ್ ದ ಇಂಟೆನ್ಷನ್ ಆಫ್ ಸೆಟ್ಲಿಂಗ್ ಆಗಿರ್ಬೋದು, ಪರ್ಮನೆಂಟ್ಲಿ ಆರ್ ಟೆಂಪರವರ್ಲಿ ಅಟ್ ಎ ನ್ಯೂ ಲೊಕೇಶನ್, ನ್ಯೂ ಜೋಗ್ರಫಿಕಲ್ ಲೊಕೇಶನ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹ್ಯೂಮನ್ ಬೀಯಿಂಗ್ಸು ಮೈಗ್ರೇಟ್ ಆಗೋದಕ್ಕೆ, ಮೂವ್ಮೆಂಟ್ ಆಗೋದಕ್ಕೆ, ಬಿಕಾಸ್ ಆಫ್ ಟೆಂಪರವರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಸೆಟ್ಲ್ ಆಗೋದಕ್ಕೆ. ಓಕೆನಾ, ಸೊ ಅದನ್ನು ನಾವೇನಂತ ಕರಿತೀನಿ? ಮೈಗ್ರೇಷನ್. ನಾವು ಯಾಕೆ ಹೋಗಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾಕೆ ಹೋಗಬೇಕು ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ಲು ಮೈಗ್ರೇಷನ್ ಇಲ್ಲಿ ಇನ್ನೊಂದು ಸಿಂಪಲ್ ಡೆಫಿನೇಷನ್ನು, ಇದು ಸ್ವಲ್ಪ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. 2 ಫ್ಯಾಕ್ಟರ್ಸ್ ವಾಸ್ ರಿಲೇಟೆಡ್ ಟು ಮೈಗ್ರೇಷನ್. ಯಾವ್ದ್ಯಾವುದು ಅಂತ ಹೇಳಿದ್ರೆ ಪುಷ್ ಫ್ಯಾಕ್ಟರ್ ಮತ್ತು ಪುಲ್ ಫ್ಯಾಕ್ಟರ್. ಪುಷ್ ಫ್ಯಾಕ್ಟರ್ ಅಂದರೆ ನಾವೊಂದು ಪ್ಲೇಸಲ್ಲಿ ಇದ್ದೀರಿ. ಫಾರ್ ಎಕ್ಸಾಂಪಲ್ ನೀವು ಸಿರಿಯಾ ಅದನ್ನು ತೊಗೋಬೋದು. ಇಸ್ರೇಲು, ಸಿರಿಯಾ ಮತ್ತು ಲೆಬನಾನು ಈ ಒಂದು ಪಾರ್ಟ್ಸಲ್ಲಿ, ದಟ್ ವಾಸ್ ಅರಬ್ ಕಂಟ್ರೀಸಲ್ಲಿ ಏನಾಗ್ತಿದೆ, ಕ್ರೈಸಿಸ್ ಆಗ್ತಾಯಿದೆ ರೀಸೆಂಟಾಗಿ. ದಟ್ ಗೋಲನ್ ನೈಟ್ಸ್ ಆಗಿರ್ಬೋದು, ಅಥವಾ ವೆಸ್ಟ್ ಬ್ಯಾಂಕ್ ಇಶ್ಯೂ ಆಗಿರ್ಬೋದು, ದಟ್ ವಾಸ್ ಪ್ಯಾಲೆಸ್ತೀನಿಯನ್ ಮತ್ತು ಇಸ್ರೇಲ್ ಮಧ್ಯೆ ಉಂಟಾಗ್ತಾ ಇರುವಂಥ ಘರ್ಷಣೆ ಆಗಿರ್ಬೋದು. ಸೊ ಆ ಥರ ವಾರ್ಸ್ ಕ್ರಿಯೇಟ್ ಆದಾಗ ಏನಾಗ್ತಾರೆ ಅಂದರೆ ಅಲ್ಲಿರುವಂಥ ಪೀಪಲ್ ಏನಾಗ್ತಾರೆ, ಅಲ್ಲಿಂದ ಬೇರೆ ಕಡೆ ಮೈಗ್ರೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಸರ್ವೈವ್ ಆಗಬೇಕಲ್ವಾ, ನಾವು ಬದುಕಬೇಕು ಅನ್ನೋ ಆಸೆ ಇರುತ್ತಲ್ಲ. ಸೊ ಏನಾಗ್ತಾರೆ, ಅಲ್ಲಿಂದ ಮೂವ್ಮೆಂಟ್ ಆಗ್ತಾರೆ. ಅವಾಗ ಪಾಪ್ಯುಲೇಷನ್ ಅಲ್ಲಿ ಏನಾಗುತ್ತೆ, ಪಾಪ್ಯುಲೇಷನ್ನು ಕಮ್ಮಿ ಆಗ್ತದೆ, ಬೇರೆ ಕಡೆ ಹೋದಾಗ ಅದು ಜಾಸ್ತಿ ಆಗ್ತದೆ. ಸೇಮ್ ಥಿಂಗು ಎರಡನೇದು ಪುಲ್ ಫ್ಯಾಕ್ಟರ್ ಅಂತ ಹೇಳಿದಾಗ ಅಲ್ಲಿ ಬೇಸಿಕ್ ಫೆಸಿಲಿಟೀಸು ಚೆನ್ನಾಗಿದ್ದಾಗ, ಅಂದರೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರಬೇಕಾದ್ರೆ, ಅಥವಾ ಬೇರೆ ಏನಾದರೂ ಅದರ್ ಫೆಸಿಲಿಟೀಸು, ಜಾಬ್ ಚೆನ್ನಾಗಿದೆ, ಒಳ್ಳೆ ಜಾಬ್ ಸಿಗ್ತಾ ಇದೆ, ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಒಂದು ಸಿಟಿಗೆ ಮೈಗ್ರೇಟ್ ಆಗೋದು. ನೀವು ಸಿಂಪಲ್ಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹಳ್ಳಿ ಕಡೆ ಇರ್ತಾರೆ. ಹಳ್ಳಿ ಕಡೆಯಿಂದ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ಲು ಮನೇಲಿ ಮಗ ಓದಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಅವನು ಅಲ್ಲೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಯಲ್ಲೇ ಇದ್ದರೆ ಅಲ್ಲಿಂದ ಬಂದು ಬೆಂಗಳೂರು ಬಂದು ಓಡಾಡೋಕ್ಕೆ ಅದೆಲ್ಲ ಫೆಸಿಲಿಟೀಸ್ ಏನಾಗುತ್ತೆ, ದೂರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಳ್ಳಿ ಅಂದ ತಕ್ಷಣ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕೋಲಾರ ಅಂತ ತಗೊಳ್ಳಿ, ಕೋಲಾರ ಡಿಸ್ಟಿಕ್ ಅಂತ. ಬ್ಯಾಂಗ್ಳೂರಿಗೆ ಇದು 60 to 80 ಕಿಲೋಮೀಟರ್ಸ್ ಬ್ಯಾಂಗ್ಳೂರು. ಓಕೆ, ಒಬ್ವಿಯಸ್ಲಿ 60 to 80 ಕಿಲೋಮೀಟ್ರು ಡೈಲಿ ಓಡಾಡೋಕ್ಕಾಗಲ್ಲ. ಮತ್ತು ಜಾಬ್ ಏನು ಅಂತ ಹೇಳಿದ್ರೆ ಕೋಲಾರಲ್ಲಿ, ಬೆಂಗಳೂರಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ. ಸೊ ಏನು ಮಾಡ್ತಾನೆ, ಕೋಲಾರಲ್ಲಿ ಇರೋನು ಫಸ್ಟು ಅವನು ಬರ್ತಾನೆ, ಅವರು ಒಂದು 2 ದಿನ 2 ವರ್ಷ 3 ವರ್ಷ ಸೆಟ್ಲ್ ಆಗ್ತಾನೆ, ಮದುವೆ ಆಗುತ್ತೆ. ಮದುವೆ ಆದಮೇಲೆ ಹೆಂಡತಿ ಮತ್ತು ಮಕ್ಕಳು ಅವರೆಲ್ಲ ಕೂಡ ಈ ಕಡೆಗೆ ಮೂವ್ಮೆಂಟ್ ಆಗ್ತಾರೆ. ಅಂದರೆ ಫುಲ್ ಮಾಡ್ತದೆ. ಯಾವುದು ಫುಲ್ ಮಾಡುತ್ತೆ? ಎಂಪ್ಲಾಯ್ಮೆಂಟು ಫುಲ್ ಮಾಡುತ್ತೆ. ಮಕ್ಕಳು ಯಾಕೆ ಇಲ್ಲಿಗೆ ಕರ್ಕೊಬರ್ತಾರೆ ಅಂದರೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ಲು ಡಿಸ್ಟಿಕ್ಗಿಂತ ಕ್ಯಾಪಿಟಲ್ ಸಿಟೀಸ್ ಅಂತ ಬಂದಾಗ, ಸೊ ಅಲ್ಲಿ ಕ್ವಾಲಿಟಿ ಎಜುಕೇಷನ್, ಒಳ್ಳೆ ಸ್ಕೂಲ್ಸ್ ಇರುತ್ತೆ. ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟಾಗ ಏನಾಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ. ಓಕೆನಾ, ಒಳ್ಳೆ ಸ್ಯಾಲ್ರಿ, ಜಾಬ್ ಸಿಗುತ್ತೆ. ಓಕೆನಾ, ಸೊ ಕ್ವಾಲಿಟಿ ಎಜುಕೇಷನ್ನು, ಜಾಬ್ ಸಿಕ್ಕಿದಾಗ ಏನಾಗುತ್ತೆ, ಲೈಫು ತುಂಬ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸು ಕೂಡ ಪುಷ್ ಮತ್ತು ಫುಲ್ ಫ್ಯಾಕ್ಟರ್ಸ್ಗೆ ಇಂಪಾರ್ಟೆಂಟು. ಇದು ಒಂದು ಹೇಳಿದೆ. ಬೇರೆ ಯಾವುದು, ಬೇರೆ ಎಲಿಮೆಂಟ್ಸ್ ಯಾವ್ಯಾವ ಬರುತ್ತೆ ಪುಷ್ ಆ್ಯಂಡ್ ಫುಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಬೇರೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಪುಷ್ ಫ್ಯಾಕ್ಟರ್ಸ್ ಇಲ್ಲಿ ಬರೆದಿದ್ದೀನಿ, ಒಂದೊಂದೇ ಡಿಸ್ಕಸ್ ಮಾಡೋಣ. ದೇ ಇನ್ಕ್ಲೂಡೆಡ್ ಲ್ಯಾಕ್ ಆಫ್ ಸರ್ವಿಸಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು. ಓಕೆನಾ, ಅಥವಾ ಬೇರೆ ಕಾರಣ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಏರಿಯಾದಲ್ಲಿ ಇರ್ತಾರೆ. ಓಕೆ, ಇಲ್ಲಿ ಏರಿಯಾದಿಂದ ಒಂದು ಕಡೆಯಿಂದ ಸ್ಕೂಲ್ಗೆ ಹೋಗಬೇಕಾದ್ರೆ ನದಿ ಅಥವಾ ಕೆರೆಯನ್ನು ಬೋಟಲ್ಲಿ ದಾಟಬೇಕಾಗುತ್ತೆ. ಸೊ ಸರ್ವಿಸಸ್ಸು ಸರಿಯಾಗಿ ಸಪೋರ್ಟ್ ಇರಲ್ಲ. ಅಥವಾ ಬಸ್ಸಲ್ಲಿ ಹೋಗಬೇಕು. ಫಾರ್ ಎಕ್ಸಾಂಪಲ್ಲು
ಯಾವುದೋ ಒಂದು ಪುಟ್ಟ ಹಳ್ಳಿಯಲ್ಲಿ ಇರ್ತಾರೆ, ವಿಲೇಜಲ್ಲಿ ಇರ್ತಾರೆ. ಆ ವಿಲೇಜಿಂದ ಸಿಟಿ ಒಂದು 4 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಬೇಸಿಕ್ ಫೆಸಿಲಿಟಿ ದಟ್ ವಾಸ್ ಟ್ರಾನ್ಸ್ಪೋರ್ಟೇಷನ್ ಲ್ಯಾಕ್ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಎಂಟೈರ್ ಫ್ಯಾಮಿಲಿ ಸಿಟಿಗೆ ಶಿಫ್ಟ್ ಆಗ್ತಾರೆ. ಓಕೆನಾ, ಇದು ಲ್ಯಾಕ್ ಆಫ್ ಸರ್ವಿಸ್. ಶಿಫ್ಟ್ ಅಂತೇಳಂದ್ರೆ ಮೂವ್ಮೆಂಟ್ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಪ್ರಚೋದನೆ ಮಾಡೋದಕ್ಕೆ ಪುಷ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ, ಇರೋ ಪ್ಲೇಸಿಂದ ಬೇರೆ ಕಡೆ ಮೂವ್ಮೆಂಟ್ ಆಗೋದಕ್ಕೆ. ಎರಡನೇದು ಲ್ಯಾಕ್ ಆಫ್ ಸೇಫ್ಟಿ. ಲ್ಯಾಕ್ ಆಫ್ ಸೇಫ್ಟಿ ಅಂತೇಳಂದ್ರೆ ಕ್ರೈಮ್ ಜಾಸ್ತಿ ಆಗುವಂಥದ್ದು. ಓಕೆನಾ, ಫಾರ್ ಎಕ್ಸಾಂಪಲ್ ರೇಪ್ ಕೇಸ್ ಆಗಿರ್ಬೋದು ಅಥವಾ ಬೇರೆ ಥರದ್ದು ದೌರ್ಜನ್ಯ ಆಗಿರ್ಬೋದು. ಓಕೆನಾ, ಫಾರ್ ಎಕ್ಸಾಂಪಲ್ ಸಿರಿಯಾನೇ ನೋಡಿ, ಸಿರಿಯಾ ಇಸ್ರೇಲ್ ನೋಡಿ, ಪ್ಯಾಲೆಸ್ತೇನಿಯನ್ ಸಿರಿಯಾ ಇಸ್ರೇಲ್, ಯಾವಾಗ ಯಾರು ಬಂದು ದಾಳಿ ಮಾಡ್ತಾರೆ, ಪ್ಯಾಲೆಸ್ತೇನಿಯನ್ ಯಾವಾಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ ಅಥವಾ ಇಸ್ರೇಲ್ ಮೇಲೆ ಬೇರೆ ಯಾವಾಗ ದಾಳಿ ಮಾಡ್ತಾರೆ, ಅಷ್ಟು ಬೇಡ ರಷ್ಯಾ ಮೇಲೆ ಉಕ್ರೇನ್ ಯಾವಾಗ ದಾಳಿ ಮಾಡುತ್ತೋ ಅಥವಾ ಉಕ್ರೇನ್ ಮೇಲೆ ರಷ್ಯಾ ಯಾವಾಗ ದಾಳಿ ಮಾಡುತ್ತೋ ಅನ್ನೋ ಭಯಭೀತರಾಗಿ ಬದುಕ್ತಾ ಇರ್ತಾರೆ. ಸೊ ಸೇಫ್ಟಿ ಇರೋದಿಲ್ಲ. ಓಕೆನಾ, ಅದೊಂದೇ ಅಂತಲ್ಲ, ಬೇರೆ ಕಡೆ ಕೆಲವೊಂದು ಏರಿಯಾಸಲ್ಲಿ ಕ್ರೈಮ್ ಝೋನ್ ಆಗಿರ್ತದೆ, ಕೊಲೆ ದರೋಡೆ ಕಳ್ಳತನಗಳು ಜಾಸ್ತಿ ಇರ್ತದೆ. ಆ ಏರಿಯಾಸಲ್ಲಿ ಇರೋದಕ್ಕೆ ಭಯ ಪಡ್ತಾರೆ. ಓಕೆನಾ, ಅಲ್ಲಿಂದ ಏನು ಮಾಡ್ತಾರೆ, ಸೇಫ್ಟಿಗೆ ಬೇರೆ ಕಡೆ ಅಂದರೆ ಕ್ರೈಮ್ ರೇಟು ಕಡಿಮೆ ಇರುವಂಥ ಪ್ಲೇಸಸ್ ಕಡೆ ಮೈಗ್ರೇಟ್ ಆಗ್ತಾರೆ. ಸೊ ಇದಕ್ಕೆ ಪುಷ್ ಫ್ಯಾಕ್ಟರು. ಎರಡನೇದು ಐ ಕ್ರೈಮ್ ಹೇಳಿದ್ದೀನಿ, ಕ್ರಾಪ್ ಫೈಲ್ಯೂರ್ ಆದಾಗ ಏನಾಗುತ್ತೆ, ನಾವು ವ್ಯವಸಾಯ ಮಾಡ್ತೀರಿ, ವ್ಯವಸಾಯದಲ್ಲಿ ಅದು ಸಕ್ಸಸ್ ಆಗಲಿಲ್ಲ ಅಂದಾಗ ನಾವೇನು ಮಾಡ್ತೀರಿ, ಹಳ್ಳಿಯಿಂದ ಏನು ಮಾಡ್ತೀರಿ, ಸಿಟಿ ಕಡೆ ಮೂವ್ಮೆಂಟ್ ಆಗ್ತೀರಿ. ಸಿಟಿನಲ್ಲಿ ಬೇರೆ ಏನಾದರೂ ಕೆಲಸ ಸಿಗುತ್ತೇನೋ, ಅಲ್ಲಿ ಬದುಕೋದಕ್ಕೆ ಜೀವನ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಫೈಲ್ಯೂರ್ ಆದಾಗ ಅರ್ಬನ್ ಕಡೆ ಬಂದುಬಿಟ್ಟು ಬೇರೆ ಇನ್ನಿತರ ಕೆಲಸನ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಆ್ಯಂಡ್ ಡ್ರಾಟ್ ಅಂತ ಹೇಳಂದರೆ ಬರಗಾಲ ಶುರುವಾದಾಗೂ ಕೂಡ ಅಷ್ಟೇ, ಅಲ್ಲಿಂದ ಊಟದ ವ್ಯವಸ್ಥೆಗೋಸ್ಕರ ಅಥವಾ ತಿನ್ನೋದಕ್ಕೆ ಆಹಾರ ಇಲ್ಲ ಅಂದರೆ ಏನಾಗ್ತದೆ, ಅಲ್ಲಿಂದ ಬೇರೆ ಕಡೆಗೆ ಮೂವ್ಮೆಂಟ್ ಆಗ್ತಾರೆ, ಮೈಗ್ರೇಟ್ ಆಗ್ತಾರೆ. ಸೊ ಇದು ಪುಷ್ ಫ್ಯಾಕ್ಟರು. ಆ್ಯಂಡ್ ಫ್ಲಡ್ಡಿಂಗ್, ಪ್ರವಾಹ ಜಾಸ್ತಿ ಆಯಿತು ಅಂದರೆ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ ಜನನ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದರೆ ಡೆತ್ ಕೇಸಸ್ ಜಾಸ್ತಿ ಆಗುತ್ತೆ. ಪ್ರವಾಹ ಆದರೆ ಯಾರು ಇರ್ತಾರೆ ಪ್ರವಾಹದಲ್ಲಿ. ಓಕೆನಾ, ಸೊ ಅದರಿಂದ ಅಲ್ಲಿಂದ ಏನು ಮಾಡ್ತಾರೆ, ಜನ ಬೇರೆ ಕಡೆ ಗುಳ್ಳೆ ಹೋಗ್ತಾರೆ. ಓಕೆನಾ, ನೆಕ್ಸ್ಟ್ ಪಾವರ್ಟಿ, ಬಡತನ, ವಾರ್. ಇದು ವೆರಿ ಇಂಪಾರ್ಟೆಂಟ್. ವಾರ್ ನೀವು ಎಕ್ಸಾಂಪಲ್ ಹಾಕ್ಬೋದು, ಸಿರಿಯಾ ಮತ್ತು ಇಸ್ರೇಲು ಈ ಒಂದು ಫ್ಯಾಕ್ಟರ್ಸು, ಉಕ್ರೇನ್ ಮತ್ತು ರಷ್ಯಾ, ಪ್ಯಾಲೆಸ್ತೇನಿಯನು, ಇಸ್ರೇಲು. ಓಕೆ, ಇವ ಎಲ್ಲ ಕೂಡ ನೀವು ಎಕ್ಸಾಂಪಲ್ಸ್ ಕೊಡ್ಬೋದು ಪುಷ್ ಫ್ಯಾಕ್ಟರ್ಸ್ಗೆ. ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಿಲಿಮಿನರಿ ಆಸ್ಪೆಕ್ಟಲ್ಲಿ ಕಾನ್ಸೆಪ್ಟನ್ನು ಕ್ಲಾರಿಟಿ ಇರಲಿ. ಓಕೆನಾ, ಫಾರ್ ಎಕ್ಸಾಂಪಲ್ಲು ಲ್ಯಾಕ್ ಆಫ್ ಸರ್ವಿಸಸ್ಸು, ಲ್ಯಾಕ್ ಆಫ್ ಸೇಫ್ಟಿ ಅಂತ ಕೊಟ್ಟಿದ್ದೀನಿ. ಫುಲ್ ಫ್ಯಾಕ್ಟರಲ್ಲಿ ಇಲ್ಲಿ ಐ ಎಂಪ್ಲಾಯ್ಮೆಂಟ್ ಬದಲು ಲೋ ಎಂಪ್ಲಾಯ್ಮೆಂಟ್ ಅಂತ ಹಾಕಿರ್ತಾರೆ ಚಾಯ್ಸಲ್ಲಿ. ಮೋರ್ ಹೆಲ್ತ್ ಬೆಟರ್ ಸರ್ವಿಸಸ್ ಬದಲು ಇಲ್ಲಿ ಏನು ಹಾಕಿದ್ದೀನಿ, ಲ್ಯಾಕ್ ಆಫ್ ಸರ್ವಿಸಸ್ ಇದೆ. ಓಕೆನಾ, ಇದನ್ನು ಕನ್ಫ್ಯೂಸ್ ಮಾಡಿ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ. 1 ಓನ್ಲಿ, 2 ಓನ್ಲಿ, 3 ಓನ್ಲಿ ಅಥವಾ 1 2 ಅಥವಾ 2 3 4 ಈ ಥರ ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಫುಲ್ ಫ್ಯಾಕ್ಟರ್ಸ್ ಮತ್ತು ಪುಷ್ ಫ್ಯಾಕ್ಟರ್ಸು. ನಾವು ಇಷ್ಟೊತ್ತು ಪುಷ್ ಫ್ಯಾಕ್ಟರ್ಸ್ ಆಯಿತು. ನಾವು ವಿ ಆರ್ ಮೂವಿಂಗ್ ಟು ಫುಲ್ ಫ್ಯಾಕ್ಟರ್. ಫುಲ್ ಫ್ಯಾಕ್ಟರ್ ಅಂದರೆ ಆ ಪ್ಲೇಸ್ಗೆ ಹೋಗೋದಕ್ಕೆ ಏನೋ ಒಂದು ರೀಸನ್ ಬೇಕು. ಅಂದರೆ ಅಲ್ಲಿ ಹಾರ್ಮೋನಿಯಸ್ ಆಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ, ಎಕನಾಮಿಕಲಿ ವೆಲ್ ಡೆವಲಪ್ ಆಗಿರುತ್ತೆ ಆ ಪ್ಲೇಸಸ್ಸು, ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರ್ತಾರೆ. ಓಕೆನಾ, ಇವೆಲ್ಲ ಕೂಡ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರುತ್ತೆ. ಇವೆಲ್ಲ ಕೂಡ ಯಾವುದು ಫುಲ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ಲು ಒಂದೊಂದೇ ನೋಡೋಣ. ಐ ಎಂಪ್ಲಾಯ್ಮೆಂಟ್ ಅಲ್ವಾ, ಎಲ್ಲಿ ಈಗ ಕೆಲಸ ಇದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಇದೆ, ಆ ಏರಿಯಾದಲ್ಲಿ ಹೋದಾಗ ಕೆಲಸ ಸಿಗುತ್ತೆ ಅಂತ ಹೇಳಿದಾಗ ಏನು ಮಾಡ್ತಾರೆ, ಅಲ್ಲಿಂದ ಮೂವ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಇಂಡಿಯನ್ ಕಂಟೆಕ್ಸ್ಟಲ್ಲಿ ಬಂದಾಗ ಫುಲ್ ಫ್ಯಾಕ್ಟರ್ ಅಂತ ಬಂದಾಗ ಡೆಲ್ಲಿಯಲ್ಲಿ ಇದ್ದಾರಲ್ಲ, ಡೆಲ್ಲಿಯಲ್ಲಿ ಯಾಕೆ ಎಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ, ಯಾಕೆ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಬಿಹಾರ್ ಮತ್ತು UP ಕಡೆಯಿಂದ ಪಾಪ್ಯುಲೇಷನ್ನು ಮೈಗ್ರೇಟ್ ಆಗ್ತಾರೆ. ಇದು ಫುಲ್ ಫ್ಯಾಕ್ಟರು. ಡೆಲ್ಲಿ ಆ್ಯಕ್ಟ್ಸ್ ಆಸ್ ಎ ಫುಲ್ ಫ್ಯಾಕ್ಟರ್. ಸೇಮ್ ಥಿಂಗು ಮುಂಬೈ, ಗುಜರಾತೀಸು, ರಾಜಸ್ಥಾನು ಅಥವಾ ಮಹಾರಾಷ್ಟ್ರ ಇಲ್ಲಿರೋರು. ಓಕೆ, ಮುಂಬೈ ಕಡೆ ಶಿಫ್ಟ್, ಮಹಾರಾಷ್ಟ್ರ ಅಲ್ಲ, ಗುಜರಾತು, ರಾಜಸ್ಥಾನು, ಕರ್ನಾಟಕ ಪೀಪಲ್ ದೇ ಆರ್ ಮೈಗ್ರೇಟಿಂಗ್ ಟು ಮಹಾರಾಷ್ಟ್ರ. ಓಕೆನಾ, ಮಹಾರಾಷ್ಟ್ರ ಯಾಕೆ ಅಂತ ಹೇಳಂದರೆ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸು. ಇಲ್ಲಿ ನೀವು ಡೆಲ್ಲಿಯಲ್ಲಿ ನೋಡ್ಬೋದು ಬೇಕಾದರೆ ರಿಕ್ಷಾವಾಲಸ್ ಇರ್ತಾರಲ್ಲ, ಅವ್ರನ್ನ ಕೇಳಿ ಯಾವ ಊರು ನಿಮ್ಮದು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಬಿಹಾರ್ ಮತ್ತು UP. ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂದರೆ ನಮ್ಮ ಕಡೆ ಕೆಲಸ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ಲು ಇದೇ ರಿಕ್ಷಾನ ಬಿಹಾರಲ್ಲಿ UPನಲ್ಲಿ ತುಳಿದ್ರೆ ಫಾರ್ ಎಕ್ಸಾಂಪಲ್ 1 ಪರ್ಸನ್ಗೆ 10 ರೂಪಾಯಿ ಕೊಡ್ತಾರೆ. ಅದೇ ನೀವು ಡೆಲ್ಲಿಗೆ ಬಂದಾಗ 1 ಪರ್ಸನ್ಗೆ 40 ರೂಪಾಯಿ ಕೊಡ್ತಾರೆ. ಓಕೆ, ಅಂದರೆ ಅವ್ರಿಗೆ ಬದುಕೋದಕ್ಕೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೋದು, ಅಂದರೆ ಕೆಲಸ ಇರುತ್ತೆ. ಓಕೆನಾ, ಸೊ ಇದು ಒಂದು. ಎರಡನೇದು ಮೋರ್ ವೆಲ್ತ್. ಇದನ್ನೇ ನಾನು ಇಷ್ಟೊತ್ತು ಹೇಳಿದ್ದು, 10 ರೂಪಾಯಿಗೆ 40 ರೂಪಾಯಿ ಇನ್ಕಮ್ ಜಾಸ್ತಿ ಆಯಿತು. ಓಕೆನಾ, ಒಂದು. ಎರಡನೇದು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ದಾಗ ಒಂದು ಸ್ಯಾಲ್ರಿ ಇರುತ್ತೆ, ಇನ್ನು ಸ್ವಲ್ಪ ಡೆಲ್ಲಿ ಹೋದರೆ ಇನ್ನು ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಅಲ್ಲಿ ಡೆಲ್ಲಿನೂ ಬೇಡ, ಇನ್ನೊಂದು ಕಡೆ ಮೈಗ್ರೇಷನು. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಅಂತ ಹೋದಾಗ ಅಮೇರಿಕಾ,
ಅಮೆರಿಕಾದಲ್ಲಿ ಹೋಗಿ ಕೆಲಸ ಮಾಡಿದಾಗ ಇನ್ನು ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಇವೆಲ್ಲ ಏನು ಅಂದರೆ ಫುಲ್ ಫ್ಯಾಕ್ಟರ್ಸ್, ವೆಲ್ತ್ ಜಾಸ್ತಿ ಆಗೋದಕ್ಕೆ ಅಥವಾ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡೋದಕ್ಕೆ. ಮತ್ತು ಬೆಟರ್ ಸರ್ವಿಸಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರ್ವಿಸಸ್, ಲ್ಯಾಕ್ ಆಫ್ ಸರ್ವಿಸಸ್ಸು ಪುಷ್ ಫ್ಯಾಕ್ಟರ್ಗೆ, ಪುಲ್ ಫ್ಯಾಕ್ಟರ್ಗೆ ಬೆಟರ್ ಸರ್ವಿಸಸ್ ಇನ್ ದ ಸೆನ್ಸ್ ಟ್ರಾನ್ಸ್ಪೋರ್ಟೇಷನ್ನು, ಓಕೆ, ಮತ್ತು ಬೇರೆ ಬೇರೆ ಕಾರಣಗಳಿಗೆ ಇದು ಹೆಲ್ಪ್ ಆಗ್ತದೆ, ಓಕೆನಾ. ಕ್ವಾಲಿಟಿ ಎಜುಕೇಷನ್ನು, ಓಕೆ, ಇದು ಕೂಡ ಬೆಟರ್ ಸರ್ವಿಸಸ್ಸು. ಅದರ್ ದೆನ್ ದಟ್ ಒನ್ ಬೇರೆ ಬೇರೆ ಬರುತ್ತೆ. ಟ್ರಾನ್ಸ್ಪೋರ್ಟೇಷನಲ್ಲಿ ಸಿಂಪಲ್ ಆಗಿ ಒಂದೊಂದು ನೋಡೋಣ. ಬೆಟರ್ ಸರ್ವಿಸಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ, ನಿಮ್ಮ ಊರು ವಿಲೇಜಲ್ಲಿ ಇರ್ತೀರಾ, ವಿಲೇಜಿಂದ ಸಿಟಿಯಲ್ಲಿ ಕ್ವಾಲಿಟಿ ಎಜುಕೇಷನ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಡೈಲಿ ಬೆಳಗ್ಗೆ ಅಪ್ ಆ್ಯಂಡ್ ಡೌನ್ ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಕೆಲವು ಸತಿ ಬಸ್ ಬರುತ್ತೆ, ಕೆಲವು ಸತಿ ಬಸ್ ಬರಲ್ಲ. ಅದು ಎಜುಕೇಷನ್ಗೆ ಏನಾಗುತ್ತೆ, ತೊಂದರೆ ಮಾಡುತ್ತೆ, ಓಕೆನಾ. ಸರ್ವಿಸಸ್ ಇರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಫ್ಯಾಮಿಲಿ ಡೈರೆಕ್ಟಾಗಿ ಸಿಟಿ ಕಡೆ ಶಿಫ್ಟ್ ಆಗ್ತಾರೆ. ಸೊ ಮಕ್ಕಳನ್ನು ಒಳ್ಳೆ ಎಜುಕೇಷನನ್ನು ಕೊಡಿಸ್ತಾರೆ, ಓಕೆನಾ. ಸೊ ಸರ್ವಿಸಸನ್ನು, ಬೆಟರ್ ಸರ್ವಿಸಸ್, ಇಲ್ಲಿ ಸರ್ವಿಸಸ್ ಚೆನ್ನಾಗಿರುತ್ತೆ, ಆ ಕಾರಣಕ್ಕೆ ಇಲ್ಲಿಂದ ಈ ಕಡೆ ಮೂವ್ಮೆಂಟ್ ಆಗ್ತಾರೆ, ಓಕೆನಾ. ಅಥವಾ ಸಬರ್ಬನ್ ಏರಿಯಾಸಲ್ಲಿ ಕೆಲವು ಜನ ಇದಾಗಿರ್ತಾರೆ, ಐ ಮೀನ್ ನೆಲೆಸಿರ್ತಾರೆ. ಸೊ ಅವರು ಅರ್ಬನ್ ಕಡೆ ಮೂವ್ಮೆಂಟ್ ಹಾಕೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಮೆಟ್ರೋ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್ ಸಿಂಪಲ್ ಅಂತ ಹೇಳಿದಾಗ ಮೆಟ್ರೋ ಲೈನ್ಸ್ ಎಲ್ಲೆಲ್ಲಿ ಇದೆಯೋ ಸೊ ಅಲ್ಲೆಲ್ಲ ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗ್ತದೆ. ಇಲ್ಲಿರೋರು ಏನು ಮಾಡ್ತಾರೆ, ಇಲ್ಲಿ ಬಂದು ಮನೆ ಮಾಡ್ತಾರೆ ಮೆಟ್ರೋ ನಿಯರ್ ಇರುವಂಥ ಪ್ಲೇಸಸ್ಸಲ್ಲಿ. ಫಾರ್ ಎಕ್ಸಾಂಪಲ್ ವಿಜಯನಗರ, ಅತ್ತಿಗುಪ್ಪೆ ಇದೆ, ಇಲ್ಲಿಂದ ಟಿನ್ ಫ್ಯಾಕ್ಟ್ರಿಲಿ ಯಾವುದೋ ಒಂದು ಆಫೀಸ್ ಇದೆ ಅಂತ ಇಟ್ಕೊಳ್ಳಿ. ಅವರು ಈಗ ಟಿನ್ ಫ್ಯಾಕ್ಟ್ರಿ ಹತ್ರ ಇರೋದು ಬೇರೆ ಕಡೆ ಎಲ್ಲೋ ಒಂದು ಕಡೆ ಮೆಟ್ರೋ ಫೆಸಿಲಿಟೀಸ್ ಇಲ್ಲದೆ ಇರೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ಲು ಒಂದು ಪ್ಲೇಸಿಂದ ಆ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಕನಕಪುರ ಟು ಯಾವುದೋ ಒಂದು ಪ್ಲೇಸಲ್ಲಿ ಇರ್ತಾರೆ, ಅಲ್ಲಿಂದ ಟಿನ್ ಫ್ಯಾಕ್ಟ್ರಿಗೆ ಹೋಗಬೇಕು. ಟಿನ್ ಫ್ಯಾಕ್ಟ್ರಿಯಿಂದ ಕನಕಪುರ ಹೋಗಬೇಕಾದ್ರೆ 3 ಅವರ್ ಜರ್ನಿ ತೊಗೊಳುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಟಿನ್ ಫ್ಯಾಕ್ಟ್ರಿ ಹತ್ರ ಹೋಗಬೇಕಾದ್ರೆ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗ್ತದೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ಜಸ್ಟ್ ಒಂದು ವಿಜಯನಗರ, ಅತ್ತಿಗುಪ್ಪೆ ನಿಯರ್ ಬಂತು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಓಡಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ವಿಜಯನಗರ ಆಕ್ಸಸ್ ಎ ಫುಲ್ ಫ್ಯಾಕ್ಟರ್ ಅಥವಾ ಟಿನ್ ಫ್ಯಾಕ್ಟ್ರಿಗೆ ಮೈಗ್ರೇಟ್ ಆಗೋದು, ಓಕೆನಾ. ಸೊ ಇದು ಮೈಗ್ರೇಷನ್ ಇದರಲ್ಲಿ ಬರುತ್ತೆ. ಆಮೇಲೆ ಗುಡ್ ಕ್ಲೈಮೇಟ್, ಇದು ವೆರಿ ಇಂಪಾರ್ಟೆಂಟ್. ಕ್ಲೈಮೇಟ್ ವೆರಿ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಜನ ಯಾವ ಏರಿಯಾದಲ್ಲಿ ಕಂಡು ಬರ್ತಾರೆ ಪ್ರಪಂಚದಲ್ಲಿ? ಹೈಯೆಸ್ಟ್ ಪ್ಲೇನ್ ಏರಿಯಾ, ಇದು ತಲೆಯಲ್ಲಿ ಇರಲಿ, ಓಕೆ. ಪ್ಲೇನ್ ಏರಿಯಾದಲ್ಲಿ ಹೈಯೆಸ್ಟ್ ಇರ್ತಾರೆ, ಅದಾದಮೇಲೆ ಪ್ಲಾಟ್ಯೂ, ಆಮೇಲೆ ಇಲ್ಲಿ ಏರಿಯಾಸ್. ಪ್ಲೇನ್ ಏರಿಯಾದಲ್ಲಿ ಏನು ಅಂದರೆ ಅಗ್ರಿಕಲ್ಚರ್ಗೆ ಸಪೋರ್ಟ್ ಮಾಡುತ್ತೆ, ವಾಟರ್ ಫೆಸಿಲಿಟೀಸ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ಲೇನ್ ಏರಿಯಾಸಲ್ಲಿ ಜಾಸ್ತಿ ಇರ್ತಾರೆ. ಇಲ್ಲಿ ಏರಿಯಾಸ್ ಅಂತ ಬಂದಾಗ ಬೆಟ್ಟ ಗುಡ್ಡಗಳಿಂದ ಅಲ್ಲಿಂದ ಸ್ಟಡೀಸ್ಗೆ, ಟ್ರಾನ್ಸ್ಪೋರ್ಟೇಷನ್ಸ್ಗೆ, ಎಜುಕೇಷನ್ ಪರ್ಪಸ್ಸು ಅಥವಾ ವಾಟರ್ ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇವುಗಳಿಂದ ಕಾರಣದಿಂದ ಏನಾಗಿರ್ತದೆ, ಗುಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಕಡೆ ಮೂವ್ಮೆಂಟ್ ಆಗ್ತಾರೆ. ಒಂದು. ಎರಡನೇದು ಕೋಲ್ಡ್, ಐ ಮೀನ್ ಪೀಸ್ಫುಲ್ ಆಗಿರುವಂಥ ಕ್ಲೈಮೇಟ್ ಕಂಡೀಷನ್. ತುಂಬ ವೆಟ್ಟು, ತುಂಬ ಹ್ಯೂಮಿಡ್ ಕಂಡೀಷನ್ಸ್ ಜಾಸ್ತಿ ಇದ್ದರೆ ಅಲ್ಲಿ ಪಾಪ್ಯುಲೇಷನ್ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಆ್ಯಕ್ಟ್ಸ್ ಆಸ್ ಎ ವೆರಿ ಗುಡ್ ಕ್ಲೈಮೆಟಿಕ್ ಕಂಡೀಷನ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಯೂರ್ನಲ್ ರೇಂಜ್ ಆಫ್ ಟೆಂಪ್ರೇಚರು ಕಮ್ಮಿ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಡಯೂರ್ನಲ್ ರೇಂಜ್ ಆಫ್ ಟೆಂಪ್ರೇಚರ್ ಅಂದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಟೆಂಪ್ರೇಚರು. ಆ ಕಾರಣದಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಬಂದು ಪ್ಲಾಟ್ಯೂ 1000 ಮೀಟರ್ ಅಥವಾ 1 ಕಿಲೋಮೀಟರ್ ಮೇಲೆ ಸಮುದ್ರ ಮಟ್ಟದಿಂದ ಇರೋದ್ರಿಂದ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕ್ಲೈಮೆಟಿಕ್ ಫ್ಯಾಕ್ಟರು ಡಿಫ್ರೆನ್ಸ್ ಬರೋದಿಲ್ಲ. ಅದೇ ನೀವು ಹೋಗಿ ಡೆಲ್ಲಿಯಲ್ಲಿ ನೋಡಿ, ಡೆಲ್ಲಿಯಲ್ಲಿ ಚಳಿಗಾಲದಲ್ಲಿ -1 ಡಿಗ್ರಿ ಅಥವಾ 2 ಡಿಗ್ರಿ 3 ಡಿಗ್ರಿ ಇರುತ್ತೆ ಚಳಿಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಹೋಗಿ ನೀವು ಡೆಲ್ಲಿಗೆ ಹೋಗಿ ನೀವು ಬೇಸಿಗೆ ಕಾಲದಲ್ಲಿ ಹೋದರೆ 40-45 ಡಿಗ್ರಿ 50 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಡಿಫ್ರೆನ್ಸ್ ನೋಡಿ. ಚಳಿಗಾಲದಲ್ಲಿ ಎಕ್ಸೆಸ್ ಆಫ್ ಚಳಿ ಇರುತ್ತೆ, ಬೇಸಿಗೆ ಕಾಲದಲ್ಲಿ ಎಕ್ಸೆಸ್ ಆಫ್ ಬಿಸಿ ಇರುತ್ತೆ, ವಾರ್ಮ್ ಇರುತ್ತೆ. ಸೊ ಇದು ಕೂಡ ಒಂದು ಫ್ಯಾಕ್ಟರು. ಸೊ ಡೆಲ್ಲಿಗೆ ಹೋಗೋದಕ್ಕಿಂತ ಏನು ಮಾಡ್ತಾರೆ, ಬೆಂಗಳೂರನ್ನು ಚಾಯ್ಸನ್ನು ತೊಗೊಳ್ತಾರೆ, ಓಕೆನಾ. ಮತ್ತು ಸೇಫರ್ ಮತ್ತು ಲೆಸ್ ಕ್ರೈಮ್. ಯಾವುದಾದ್ರೂ ಒಂದು ಕೇಸಸ್, ಏನಾದರೂ ಕ್ರೈಮ್ ಕೇಸಸ್ ಗೊತ್ತಾಯಿತು ಅಂದರೆ ಅಲ್ಲಿಗೆ ಹೋಗೋದಕ್ಕೆ ಜನ ಭಯ ಪಡ್ತಾರೆ. ಫಾರ್ ಎಕ್ಸಾಂಪಲ್ ನಿರ್ಭಯ ಕೇಸ್, ಡೆಲ್ಲಿನಲ್ಲಿ ನಿರ್ಭಯ ಕೇಸ್ ಆದಮೇಲೆ ಹೆಣ್ಮಕ್ಳಿಗೆ ಸೇಫ್ಟಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಮೈಗ್ರೇಷನ್ ಅಲ್ಲಿಗೆ ಹೋಗೋರು ರೆಡ್ಯೂಸ್ ಆಗ್ತಾರೆ. ಲೆಸ್ ಕ್ರೈಮ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿಗೆ ಜನ ಬರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೋಡಿ ಕಂಪೇರ್ ಮಾಡಿದ್ರೆ ಲೆಸ್ ಕ್ರೈಮ್ ರೇಟು ತುಂಬ ಕಮ್ಮಿ ಇರೋಂಥದ್ದು ನೀವು ರಿಪೋರ್ಟ್ ನೋಡ್ಬೋದು, ಓಕೆನಾ. ಯಾವ ಕಂಟ್ರೀಸು, ಯಾವ ಸ್ಟೇಟ್ಸು ಅಥವಾ ಯಾವೊಂದು ಪ್ಲೇಸಸ್ಸು ಕ್ರೈಮ್ ರೇಟ್ ತುಂಬ ಕಮ್ಮಿ ಇದೆ ಅಂತ. 5ನೇದು ದಿಸ್ ವಾಸ್ 6th ಬಂದ್ಬಿಟ್ಟು ಪೊಲಿಟಿಕಲ್ ಸ್ಟೆಬಿಲಿಟಿ ಇರಬೇಕು, ಇನ್ಸ್ಟೇಬಲ್ ಇರಬಾರ್ದು. ಸರ್ಕಾರ ಬರೋದು ಹೋಗೋದು ಅಥವಾ ಚೇಂಜಸ್ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲಿಂದ ಕೂಡ ಜನ ಮೈಗ್ರೇಷನ್ಸು ಆಗ್ತಾರೆ. ಆ್ಯಂಡ್ ಮೋರ್ ಫರ್ಟೈಲ್ ಲ್ಯಾಂಡ್ ಇರಬೇಕು. ಲೋವರ್ ರಿಸ್ಕ್ ಆಫ್ ನ್ಯಾಚುರಲ್ ಅಜಾರ್ಟ್ಸು, ಇದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟು. ಲೋವರ್ ರಿಸ್ಕ್ ಆಫ್ ನ್ಯಾಚುರಲ್ ಅಜಾರ್ಟ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ಲು ಫ್ಲಡ್ಸ್ ಜಾಸ್ತಿ ಆಗ್ತಾ ಇರುವಂಥ ಏರಿಯಾ, ಅರ್ಥ್ಕ್ವಿಕ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಂತ ಇಟ್ಕೊಳ್ಳಿ. ಸೊ ಆ ಏರಿಯಾಸಲ್ಲಿ ಪಾಪ್ಯುಲೇಷನ್ನು ಜಾಸ್ತಿ ಇರೋದಿಲ್ಲ, ಅಲ್ಲಿಂದ ಏನು ಮಾಡ್ತಾರೆ, ಮೈಗ್ರೇಟ್ ಆಗ್ತಾರೆ, ಬೇರೆ ಕಡೆ ಶಿಫ್ಟ್ ಆಗ್ತಾರೆ.
ಸೊ ಇವೆಲ್ಲ ಫ್ಯಾಕ್ಟರ್ಸು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೈಗ್ರೇಷನಲ್ಲಿ ನೋಡ್ಕೋಬೇಕಾಗಿರೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪುಲ್ ಫ್ಯಾಕ್ಟರ್ ಮತ್ತು ಪುಷ್ ಫ್ಯಾಕ್ಟರ್ಸ್ ಯಾವ್ಯಾವು ಪುಲ್ ಫ್ಯಾಕ್ಟರ್ಸ್ ಬರುತ್ತೆ ಮತ್ತು ಯಾವ್ದು ಪುಷ್ ಫ್ಯಾಕ್ಟರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಆ್ಯಂಡ್ ಇಲ್ಲಿಗೆ ಈ ಒಂದು ಡೆಮೋಗ್ರಫಿ ಅದರಲ್ಲಿ ಮೈಗ್ರೇಷನ್ನು ಪಾಪ್ಯುಲೇಷನ್ ಥಿಯರೀಸು ಇಷ್ಟು ಕವರ್ ಆಗುತ್ತೆ. ನೆಕ್ಸ್ಟು ಟಾಪಿಕಲ್ಲಿ ಏನು ಕವರ್ ಮಾಡ್ತೀರಿ ಅಂತ ಹೇಳಿದ್ರೆ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಬರುತ್ತೆ. ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ ಇಂಪಾರ್ಟೆಂಟು ಕವರ್ ಮಾಡೋದೇನು ಅಂತ ಹೇಳಿದ್ರೆ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನು, ಟೈಪ್ಸು, ಓಕೆನಾ, ಅದರಲ್ಲಿ ಇಂಪಾರ್ಟೆಂಟು ಮಿನರಲ್ಸು. ಫಾರ್ ಎಕ್ಸಾಂಪಲ್ಲು ಐರನ್ ಓರ್ ಅಂತ ಇಟ್ಕೊಳ್ಳಿ. ಐರನ್ ಓರು ಪ್ರಪಂಚದಲ್ಲಿ ವರ್ಲ್ಡಲ್ಲಿ ಹೈಯೆಸ್ಟ್ ಎಲ್ಲಿ ಸಿಗುತ್ತೆ ಜಾಸ್ತಿ, ಇಂಡಿಯಾದಲ್ಲಿ ಇಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಯಾವುದು, ಯಾಕೆಂದರೆ KPSC ಎಕ್ಸಾಮ್ಸ್ಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಿಲಿಮ್ಸ್ಗೋಸ್ಕರ ಕರ್ನಾಟಕ ರಿಲೇಟೆಡ್ ಟಾಪಿಕ್ಸು ಜಾಸ್ತಿ ಕವರ್ ಆಗ್ತದೆ. ಅದಾದಮೇಲೆ ನೆಕ್ಸ್ಟ್ ಕೋಲ್ ಬರುತ್ತೆ. ಕೋಲಲ್ಲಿ ಹೈಯೆಸ್ಟು ಯಾವ ಒಂದು ಪ್ಲೇಸು, ಓಕೆನಾ, ಕೋಲ್ ರಿಲೇಟೆಡ್ ದಟ್ಸ್ ವರ್ಲ್ಡಲ್ಲಿ ಹೈಯೆಸ್ಟ್ ಕೋಲ್ ರಿಸರ್ವ್ಸ್ ಎಲ್ಲಿದ್ದಾವೆ. ಅದಾದಮೇಲೆ ಮ್ಯಾಂಗನೀಸು, ಲೈಮ್ ಸ್ಟೋನು, ಕಾಪರು, ಓಕೆನಾ, ಮೆಗ್ನೀಷಿಯಮು, ಬೇರೆ ಬೇರೆ ಇದಾವಲ್ಲ. ಸೊ ಮೆಟಾಲಿಕ್ ಮತ್ತು ನಾನ್ ಮೆಟಾಲಿಕ್ ಎರಡೂ ಕವರ್ ಆಗುತ್ತೆ. ಮೆಟಾಲಿಕ್ಕಲ್ಲಿ ಬಂದಾಗ ಐರನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾನ್ ಮೆಟಾಲಿಕ್ ಅಂತ ಬಂದಾಗ ಬೇರೆ ಕಾಪರ್ ಅಥವಾ ಬೇರೆ ಬೇರೆ ಒಂದು ಇದಾವಲ್ಲ. ಸೊ ಅದು ಬಿಟ್ಟು ಕೋಲ್ ರಿಸರ್ವ್ಸು, ಓಕೆನಾ, ಕೋಲ್ ಜಾಸ್ತಿ ಎಲ್ಲಿದೆ, ಯಾವ ರಿಸರ್ವ್ಸು, ಇಂಡಿಯಾದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪ್ಲೇಸಸ್ಸು, ಕರ್ನಾಟಕದಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಪ್ಲೇಸಸ್ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ, ಇದು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ನ್ಯಾಚುರಲ್ ರಿಸೋರ್ಸಸ್ ಇನ್ ಇಂಡಿಯಾ, ವರ್ಲ್ಡ್ ಮತ್ತು ಕರ್ನಾಟಕ. ಓಕೆ, ಕರ್ನಾಟಕದ ಯಾವುದಾದ್ರೂ ಲೀಡಿಂಗ್ ಪ್ರೊಡ್ಯೂಸರ್ಸ್ ಇದ್ದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ವರ್ಲ್ಡ್ ಮತ್ತು ಇಂಡಿಯಾ ಕಂಪ್ಯಾರಿಸನ್ ಬಂದಾಗ ಓಕೆ. ಅಥವಾ ಕೆಲವು ಕಡೆ ಏನಾಗುತ್ತೆ ಅಂದರೆ ಕರ್ನಾಟಕ ಬಂದು ಸೆಕೆಂಡ್ ಪ್ಲೇಸು ಅಥವಾ ಥರ್ಡ್ ಪ್ಲೇಸು ಅಥವಾ ಫೋರ್ತ್ ಪ್ಲೇಸ್ ಇರುತ್ತೆ, ಅದು ಕೂಡ ಟಾಪಿಕಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ಕು ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು.